ಹಾರ್ಟ್ಲಿ ವೆಲ್ಕಮ್ ಟುಡೇ ಝೂಮ್ ಮೀಟಿಂಗ್. ಎಲ್ರಿಗೂ ಗೊತ್ತು, ನನ್ನ ಹೆಸರು ನಳಿನಿ ಪ್ರಕಾಶ್, ಬೇಸಿಕಲಿ ಬೆಂಗಳೂರು, ಬೇಸಿಕಲಿ ಬ್ಯೂಟಿಷಿಯನ್ ಕೂಡ. ರಿಯಲಿ ಇಂಥ ಒಂದು ಇಂಟ್ರೆಸ್ಟ್ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರೋ ನನ್ನ ವನಿತಾ ಮೇಡಮ್ಗೆ ನನ್ನ ಜೀವವರೆಗೂ ಮರೆಯೋದಕ್ಕೆ ಆಗಲ್ಲ. ಯಾಕಂದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಇಂಟ್ರೆಸ್ಟ್ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ತರ ಇವತ್ತು ಅದರಲ್ಲಿ ನನ್ನ ಫ್ಯಾಮಿಲಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಯಾರೇ ಎಷ್ಟೇ ಏನೇ ಇರ್ಲಿ, ಬಟ್ ಅವ್ರು ಏನಾದ್ರು ಎಸ್ ಓಕೆ ಅಂತ ನನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಬಟ್ ಆದ್ರೆ ಆ ಒಂದು ಅಪರ್ಚುನಿಟಿ, ಆ ಒಂದು ಸಪೋರ್ಟ್ ಕೊಟ್ಟಿರೋ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದೇ ತರ ಇವತ್ತು ದೇವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇಂಥ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ, ಎಲ್ಲದಕ್ಕಿಂತ ಒಂದು ಬ್ಯೂಟಿಫುಲ್ ಟೀಮು ಕೊಟ್ಟಿದ್ದಕ್ಕೆ. ಅದೇ ತರ ಇವತ್ತು ನನಗೆ ಹೆಜ್ಜೆಗೆ ಸಪೋರ್ಟಿವ್ ಆಗಿ, ಮೆಂಟರ್ ಆಗಿ, ಕೋಚರ್ ಆಗಿ, ಬ್ರದರ್ ಆಗಿ, ಇವತ್ತು ನನಗೆ ಬ್ಯಾಕ್ ಪಿಲ್ಲರ್ ಆಗಿ ಇವತ್ತು ಇರ್ತಾ ಇರೋ ನಮ್ಮ ಗ್ರೇಟ್ ಲೆಜೆಂಡ್ ಲೀಡರ್, ಆರ್ಕೆ ಟೀಮ್ ಫೌಂಡರ್, ಕಂಪನಿನ ಫೌಂಡರ್ ಫ್ರಮ್ ರೂಬಿ ಡೈಮಂಡ್ ಆದಂತ ಶ್ರೀ ಸಂತೋಷ್ ಸರ್ಜಿಗೆ ನಿಮ್ ಪರವಾಗಿ ನನ್ನ ಪರವಾಗಿ ಹಾರ್ಟ್ಫುಲ್ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಅದೇ ತರ ಇವತ್ತು ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಹುಟ್ಟಾಕಿರೋ ನಿಮ್ಮ ಮೆಚ್ಚಿನ ಹಾನರಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೂ ಹಾರ್ಟ್ಫುಲ್ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನನ್ನ ಬ್ಯೂಟಿಫುಲ್ ಆರ್ಕೆ ಫ್ಯಾಮಿಲಿ ಮೆಂಬರ್ಸ್, ಲವ್ಲಿ ಫ್ಯಾಮಿಲಿ ಮೆಂಬರ್ಸ್, ನಿಮ್ಗೂ ಸಹ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಅಭಿಮಾನಕ್ಕೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನಾನು ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ತಾ, ಅಂಡ್ ಇವತ್ತು ನಾನು ಕೊಟ್ಟಿರೋ ಟಾಪಿಕ್ 8 ಸ್ಟೆಪ್. ಓಕೆ, ಫಸ್ಟ್ ಆಫ್ ಆಲ್ ನಾವು ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ, ಅದಲ್ಲ ನಮ್ದು ಬ್ಯೂಟಿಫುಲ್ ಇಂಡಸ್ಟ್ರಿ. ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಹಲವಾರು ಕಂಪನಿಗಳಿದೆ, ಬಟ್ ಆದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಮಿರಾಕಲ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ಇವತ್ತು ನಮ್ಮಂತ ವ್ಯಕ್ತಿಗಳಿಗೆ ಝೀರೋ ಟು ಹೀರೋಯಿನ್ ಆಗಿ ಇವತ್ತು ಮೆರಿತಾ ಇದೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಈ ಒಂದು ಇಂಡಸ್ಟ್ರಿ. ಈ ಇಂಡಸ್ಟ್ರಿನ ಹುಟ್ಟಾಕಿರೋ ನಮ್ಮ ಆನರಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ. ಬಟ್ ಇಲ್ಲಿ ಅದೇ ತರ ಇವತ್ತು ಒನ್ ಆಫ್ ದ ಟೀಮ್ ಆರ್ಕೆ ಅನ್ನೋದು ರೈಸಿಂಗ್ ಕಿಂಗ್ಡಮ್ ಟೀಮ್ ಫೌಂಡರ್ ಆದಂತ ನಮ್ಮ ಶ್ರೀ ಸಂತೋಷ್ ಸರ್ಜಿಗೂ ಈ ಒಂದು ಟೈಮ್ ಅಲ್ಲಿ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇಂಥ ಒಂದು ಟಾಪಿಕ್ ಇವತ್ತು 8 ಸ್ಟೆಪ್ ಅಂತ ಬಂದಿದೆ ಅಂತ ಹೇಳಿದ್ರೆ ಅವತ್ತು ಅವರಿಂದ ಕಲಿತೆ ಇವತ್ತು ನಾವು ಬಂದಿರೋದು. ಒಂದು ಇವತ್ತು ನಿರ್ಧಾರ ಅಂತ ಅವ್ರು ತಗೊಂಡ್ರು ನಮ್ಮ MD ಸರ್. ಒಂದು ಕರೆಕ್ಟ್ ವೇ ಏನದು ಪಾತ್ ಅಂತ ಹೇಳ್ತೀವಿ. ಒಂದು ಒಳ್ಳೆ ಪಾತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಪಾತ್ ಅಂತ ಬಂದ್ರೆ ಅದು ಪಾತ್ ಅಂದ್ರೆ ಸಕ್ಸಸ್ ವೇ ಅಂತ ಬರುತ್ತೆ. ಆ ಒಂದು ದಾರಿನ ಅವರು ಅವತ್ತು ನಮ್ಮ MD ಸರ್ ಸೆಲೆಕ್ಟ್ ಮಾಡ್ಕೊಂಡ್ರು. ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಮ್ಮರವಾಗಿ ಇವತ್ತು ಬೆಳೆದು ನಿಂತಿದ್ದಾರೆ. ಎಲ್ಲದಕ್ಕಿಂತ ಅವ್ರಿಗೆ ನೆಕ್ಸ್ಟ್ ಅಂತ ಹೇಳಿದ್ರೆ ನಮ್ಮ ಸಂತೋಷ್ ಸರ್. ಅವತ್ತು ಅವ್ರು ತಗೊಂಡಿರೋ ಒಂದು ನಿರ್ಧಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ದೊಡ್ಡ ಟೀಮ್ ಅನ್ನ ಕಟ್ಕೊಂಡು ಇಡೀ ವಿ ಸ್ಟಾರ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ಟಾಪ್ ಲೆಜೆಂಡ್ ಲೀಡರ್ ಆಗಿ ಇವತ್ತು ನಮಗೆ ಎಷ್ಟೋ ಜನಕ್ಕೆ ನಮ್ ಕೈಲಿ ಆಗತ್ತಾ ಆಗಲ್ವಾ ಅಂತ ಎಷ್ಟೋ ನಮ್ಗೆ ಡೌಟ್ ಕ್ಲಾರಿಟಿಗಳು ಇತ್ತು. ಬಟ್ ಆ ಎಲ್ಲಾ ಡೌಟ್ ಕ್ಲಾರಿಟಿಗಳು ನಮ್ಗೆ ಹೆಜ್ಜೆಗೆ ಸಪೋರ್ಟ್ ಮಾಡ್ತಾ ಇದಾರೆ. ಹೌದಾ, ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವ್ರು ತಗೊಂಡಿರೋ ಒಂದು ನಿರ್ಧಾರ ಸಕ್ಸಸ್ ವೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇವತ್ತು ಇಷ್ಟೊಂದು ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಇವತ್ತು ನಿಂತಿದ್ದಾರೆ. ಹೌದಾ, ಇವತ್ತು ನಾವು ಅಷ್ಟೇ ಒಂದು ಸಕ್ಸಸ್ಫುಲ್ ಪಾತ್ ಎಲ್ಲಾರ್ಗು ಇಂಪಾರ್ಟೆಂಟ್. ಸಕ್ಸಸ್ ವೇ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಇದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ನಾವು ರೋಡಲ್ಲಿ ಹೋಗ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೀವಿ, ನಮ್ಗೆ ಅಡ್ರೆಸ್ ಗೊತ್ತಿಲ್ಲ, ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ ಅಂತ ಗೊತ್ತಿಲ್ಲ. ಅವಾಗ ಲೆಫ್ಟ್ ಅಲ್ಲಿ ಒಬ್ಬ ಇದ್ದಾನೆ, ಅವ್ನು ಹೇಳ್ತಾನೆ ಎಸ್ ಇದು ಕರೆಕ್ಟ್ ವೇ, ಇದು ಸ್ಟ್ರೈಟ್ ಹೋಗಿ ರೈಟ್ ಹೋಗಿ ಅಲ್ಲೇ. ಇನ್ನೊಬ್ಬ ಹೇಳ್ತಾನೆ ಇದೇ ಇರ್ಬೇಕು, ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋದ್ರೆ ಮೋಸ್ಟ್ಲಿ ಅಲ್ಲೇ ಇರ್ಬೇಕು ಅಂತ ಹೇಳ್ತಾನೆ. ಮೀನ್ಸ್ ಒಬ್ಬ ಕ್ಲಾರಿಟಿಯಿಂದ ಹೇಳ್ತಾನೆ, ಒಬ್ನು ಡೌಟ್ ಆಗಿ ಹೇಳ್ತಾನೆ. ಯಾರ ಮಾತನ್ನ ನೀವು ಕೇಳ್ತೀರಾ? ಓಕೆನಾ? ಇವಾಗ ಡೌಟ್ ಆಗಿ ಹೇಳ್ತಾನಲ್ಲ, ಅವ್ನ್ ರೂಟ್ ಅಲ್ಲಿ ಹೋದ್ರೆ 100% ಅದು ಸಕ್ಸಸ್ ಆಗತ್ತೋ ಆಗಲ್ವೋ ಸೆಕೆಂಡ್ರಿ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೊಂದು ಡೌಟ್ ಇರುತ್ತೆ, ಅಯ್ಯೋ ಅವನೇ ಡೌಟ್ ಆಗಿ ಹೇಳ್ದ, ನಾವು ಹೋಗ್ತಾ ಇರೋದು ಕರೆಕ್ಟಾ ಅನ್ನೋದ್ ಕಡೆ ನಮ್ಗೆ ಎಲ್ಲೋ ಒಂದು ಡೌಟ್ ಇರುತ್ತೆ. ಅದೇ ಯಾವ ಒಂದು ವ್ಯಕ್ತಿ ಕಾನ್ಫಿಡೆಂಟ್ ಎಸ್ ಇದು ಕರೆಕ್ಟ್ ವೇ ಹಿಂಗೆ ಹೋಗಿ ಅಂತ ಯಾವ ಒಂದು ವ್ಯಕ್ತಿ ಹೇಳಿರ್ತಾನೋ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ತಪ್ಪು ರೈಟ್ ಸೆಕೆಂಡ್ರಿ, ಬಟ್ ಕಾನ್ಫಿಡೆಂಟ್ ಹೋಗಿರ್ತೀವಿ. ಹೌದಾ, ಕಾನ್ಫಿಡೆಂಟ್ ಇಂದ ಹೋಗಿರ್ತೀವಿ. ಮೀನ್ಸ್ ಅದೇ ತರ ಇವತ್ತು ನಾವು ಅಷ್ಟೇ ಒನ್ ಆಫ್ ದ ಬ್ಯೂಟಿಫುಲ್ ಇಂಡಸ್ಟ್ರಿ ವಿ ಸ್ಟಾರ್ ವೆಲ್ನೆಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಇದು ಕರೆಕ್ಟ್ ಪಾತ್ ಅಂತ ಹೇಳಿ ಕರೆಕ್ಟ್ ವೇ ಆಲ್ರೆಡಿ ನಾವು ಎಲ್ರು ಎಂಟ್ರಿ ಆಗಿದೀವಿ. ಬಟ್ ಹೋಗ್ಬೇಕಂತಂದ್ರೆ ಹೋಗೋದು ಮಾತ್ರ ನಮ್ಮ ನಿರ್ಧಾರ. ಹೋಗೋದು ನಾವು ಎಸ್ ಅಂತ ತಗೊಂಡು ಅದಕ್ಕೆ ಏನ್ ಫರ್ದರ್ ಸ್ಟೆಪ್ ಏನಿದೆ ಆ ಒಂದು ಸ್ಟೆಪ್ ಇಟ್ಟಿದ್ರೆ ಮಾತ್ರ 100% ಸಕ್ಸಸ್ ಆಗೋದಕ್ಕೆ, ಮೀನ್ಸ್ ಆ ಪಾತ್, ಆ ಗೋಲ್, ಆ ಡ್ರೀಮ್ ಅಚೀವ್ ಆಗೋದಕ್ಕೆ ನಮ್ಗೆಲ್ರಿಗೂ ಹೆಲ್ಪ್ ಆಗತ್ತೆ. ಬಟ್ ಈ ನಿರ್ಧಾರ ಆಲ್ರೆಡಿ ನೀವೆಲ್ರು ತಗೊಂಡಿದ್ದೀರಾ. ಈ ಒಂದು ನಿರ್ಧಾರ ಪ್ರತಿಯೊಬ್ರು ತಗೊಂಡಿದ್ದೀರಾ, ಅದ್ರಲ್ಲಿ ಯಾವ್ದೇ ತರ ಎರಡನೇ ಡೌಟೇ ಇಲ್ಲ. ಬಟ್ ಇದಕ್ಕೆ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಪಾತ್ PATH ಅಂತ ಬರುತ್ತೆ. ಪಾತ್ ಅಂತ ಬಂದ್ರೆ ಅದ್ರಲ್ಲಿ ಫುಲ್ ಫಾರ್ಮ್ ಅಂತ ಬಂದ್ರೆ ಇವತ್ತು ಫಸ್ಟ್ P ಅಂದ್ರೆ ಪೇಷನ್ಸ್. ನೋಡಿ ಇವತ್ತು ಎಸ್ ನಾನು ಇವಾಗ ವಿಸರ್ಗೆ ಎಂಟ್ರಿ ಆಗ್ಬಿಟ್ಟಿದೀನಿ.
ವಿಸ್ಟಾರ್ಗೆ ಎಂಟ್ರಿ ಆಗಿ ಇವತ್ತು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ಗೆ ಹೇಳೋದು ಇವತ್ತೇ ರ್ಯಾಂಕ್ ಕಂಪ್ಲೀಟ್ ಆಗ್ಬೇಕು, ಇವತ್ತು ಈ ಒಂದು ವಾರನೇ ರ್ಯಾಂಕ್ ಕಂಪ್ಲೀಟ್ ಆಗ್ಬೇಕು. ಅದರಲ್ಲಿ ಇನ್ನು ತುಂಬಾ ಜನ ಇದಾರೆ, ಅಯ್ಯೋ ನಾನು ಹೋಗಿ ಹೇಳ್ತಾ ಇದ್ದೀನಿ ಬೇಡ ಅಂತಾರೆ, ರೇಟ್ ಜಾಸ್ತಿ ಅಂತ ಇದಾರೆ, ಏನೇನೋ ನೆಗೆಟಿವ್ ಬರುತ್ತೆ. ಅದೆಲ್ಲ ಏನೇನೋ ನೆಗೆಟಿವ್ ನ ತಗೊಂಡ್ ಬಂದ್ಬಿಟ್ಟು ಇವ್ರ ಏನ್ ಮಾಡ್ತಾರೆ, ಅಯ್ಯೋ ಹಿಂಗಾಯ್ತು ಹಂಗಾಯ್ತು ನೋಡೋಣ ಮಾಡೋಣ ಇಲ್ಲ ಅವರೇ ಏನ್ ಹೇಳೋದು ಡೌನ್ ಮಾಡ್ಕೊಂಡು ಪೇಷನ್ಸ್ ನ ಕಲ್ಕೊಳ್ತಾರ. ಹೌದಾ? ಬಟ್ ನೋಡಿ, ಪೇಷನ್ಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬಾ ಇಂಪಾರ್ಟೆಂಟ್. ಅದ್ ಯಾವ್ದನ್ನ ತಗೊಳ್ಳಿ, ಇವತ್ತು ದಿನ ಕೂಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಒಂದು ದಿನ ಪೇಷನ್ಸ್ ಇರತ್ತಂತೆ. ಕೂಲಿ ಕೆಲಸ ಮಾಡೋರ್ಗೆ ಒಂದು ದಿನ ಪೇಷನ್ಸ್ ಮಾತ್ರ ಇರತ್ತಂತೆ. ಯಾಕಂದ್ರೆ ಅವರು ಬೆಳಗಿಂದ ಸಾಯಂಕಾಲವರೆಗೂ ಮಾತ್ರ. ಓಕೆನಾ? ಅಮ್ಮಮ್ಮ ಅಂದ್ರೆ ಒಂದು ವಾರ ಪೇಮೆಂಟ್ ಅಂತ ಬರುತ್ತೆ, ಒಂದು ವಾರದ ಅವ್ರಿಗೆ ಇದಿರುತ್ತೆ. ಅದು ಆ ಒಂದು ಟೈಮ್ ಮಾತ್ರ ಇರುತ್ತೆ. ಅಕಸ್ಮಾತ್ 1 or 2 days ಡಿಲೇ ಆಯ್ತು ಅಂತ ಅಲ್ಲ, ಇಮಿಡಿಯೇಟ್ ಆಗಿ ಅವ್ರಿಗೆ ಅಯ್ಯೋ ಇವ್ರು ದುಡ್ಡು ಕೊಟ್ಟಿಲ್ಲ ಹಂಗೆ ಹಿಂಗೆ, ಆಮೇಲೆ ಇವ್ನ್ ಬೇಡ ಇನ್ನೊಂದು ಮೇಲ್ಸಿನ ಹತ್ರ ಕೆಲಸ ಮಾಡೋಣ, ಹಂಗ್ ಮಾಡೋಣ ಅಂತ ಹೇಳಿ ಅವ್ರ ಪೇಷಂಟ್ ನ ಅಲ್ಲಿ ಕಲ್ಕೊಳ್ತಾರ. ಅದೇ ತರ ಬಂದ್ರೆ ಇವತ್ತು ನಮ್ಮ ಲೇಬರ್ಸ್ ಅಂತ ಬಂದ್ರೆ ಇವತ್ತು ಮೀನ್ಸ್ ಲೇಬರ್ ಅನ್ನೋದಕ್ಕೆ ತಜಗಿದು ನಮ್ಮ ರೈತರು ಕೆಲಸ ಮಾಡ್ತಾರಲ್ಲ ಅವ್ರನ್ನ ನೋಡಿ ಇವತ್ತು ಬರ್ತಾ ಆಗ್ತಾರಂತ ಹೇಳಿದ್ರೆ ನಾಳೆನೇ ಬೇಕು ನಾಡಿದೇ ಬೇಕು ಅಂದ್ರೆ ಆಗತ್ತಾ? ಇಲ್ಲ. ಮಿನಿಮಮ್ ಅವ್ರಿಗಾದಂತ ಪ್ರಾಸೆಸಿಂಗ್ ಏನ್ ಕೆಲಸ ಇದೆಯೋ ಆ ಪ್ರಾಸೆಸಿಂಗ್ ಕೆಲಸ ಎಲ್ಲ ಮಾಡಬೇಕು. 3 ಮಂತ್ ಪೇಷನ್ಸ್ ಇದ್ರೆ ಮಾತ್ರ, ಮಿನಿಮಮ್ 3 ಮಂತ್ ಪೇಷನ್ಸ್ ಇದ್ರೆ ಮಾತ್ರ ಅವರು ಆ ಬೆಲೆ ಬೆಳೆದು ಅದು ಏನಿದೆ ಅದು ಸಕ್ಸಸ್ಫುಲ್ ಮೀನ್ಸ್ ಅದ್ರ ಬೆಲೆ ಬೆಳೆಸಕ್ಕೂ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ. 3 ಮಂತ್ ಪೇಷನ್ಸ್. ಅದು ಬಿಟ್ಬಿಟ್ಟು ನನ್ಗೆ ಇವತ್ತೇ ಬೇಕು ನಾಳೆನೇ ಬೇಕಂದ್ರೆ ಆಗ ಕೆಲಸ ಇಲ್ಲ. ಅದೇ ತರ ಇವತ್ತು ಯಾವ್ದೇ ತರ ಬಿಸ್ನೆಸ್ ನ ತಗೊಳ್ಳಿ, ಬಿಸ್ನೆಸ್ ಅಂತ ಮಾಡ್ತಾರಂತ ಬಂದ್ರೆ ಆ ಬಿಸ್ನೆಸ್ ಅಲ್ಲಿ ಎಲ್ಲಾರು ಯಾರೇ ಇರ್ಲಿ, ಯಾವ್ದೇ ತರ ಬಿಸ್ನೆಸ್ ಇರ್ಲಿ, 5 ವರ್ಷ ಪೇಷನ್ಸ್ ಮಸ್ಟ್ ಅಂಡ್ ಶುಡ್ ಇರ್ಲೇಬೇಕಂತೆ. 5 ವರ್ಷ ಪೇಷನ್ಸ್. ಯಾಕಪ್ಪ 5 ವರ್ಷ ಅಂತ ಹೇಳಿದ್ರೆ ಇವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋ ನೋಡಿರ್ಬೋದು. ಎಷ್ಟೋ ಜನ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿನೂ ಒಂದು ಕಡೆ ಡೌನ್ ಆಗ್ಬೋದು, ಆಮೇಲೆ ಅಪ್ ಆಗ್ತಾರೆ, ಆಮೇಲೆ ಡೌನ್ ಆಗ್ಬೋದು, ಆಮೇಲೆ ಅಪ್ ಆಗ್ತಾರೆ. ಡೌನ್ ಮೀನ್ಸ್ ಈ ಅಪ್ಸ್ ಏನಾಗುತ್ತೆ ನಮ್ಗೊಂದು ಖುಷಿ ಕೊಡುತ್ತೆ. ಡೌನ್ ಅಂತ ಬಂದ್ರೆ ಯಾಕಪ್ಪ ನಾನ್ ಡೌನ್ ಬಂದೆ, ಏನಾಯ್ತು, ಎಲ್ಲಿ ತಪ್ಪು ಮಾಡ್ತಾನೆ, ಎಲ್ಲಿ ಎಡುತ್ತಾ ಇದೀನಿ, ಅದು ಕಲಿಯೋದಕ್ಕೆ ಒಂದು ಅವಕಾಶ. ಅದನ್ನ ತಿತ್ಕೊಂಡ್ ಮೇಲೆ ಬರ್ತಾರೆ, ತಿರ್ಗಾ ಎಲ್ಲೋ ಕೆಳಗಡೆ ಬರ್ತಾರೆ. ಆ ಕೆಳಗಡೆ ಬಂದ ತಕ್ಷಣ ಯಾಕೆ ನಾನು ಏನ್ ತಪ್ಪು ಮಾಡ್ದೆ, ನಾನು ಯಾಕೆ ಇವಾಗ ಡೌನ್ ಆಗ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಅಲ್ಲ ಅವ್ರಿಗೊಂದು ಅರಿವು ಬರುತ್ತೆ. ಈ ತರ 5 ವರ್ಷ ಫುಲ್ ಅಂಡ್ ಫುಲ್ ಕ್ಲಿಯರ್ ಆಗಿ ಮೋಲ್ಡ್ ಆಗಿರ್ತಾರೆ. 5 ವರ್ಷ ಮೇಲೆನೆ ಅವ್ರದ್ದು ಕೆಲಸ ಪ್ರಾಪರ್ ಆಗಿ ಸ್ಟಾರ್ಟ್ ಆಗೋದು. ಇವಾಗ ನಾವೆಲ್ಲ ಏನಿದೀವಲ್ಲ 5 ವರ್ಷ ನಮ್ಗೆ ಪೇಷನ್ಸ್ ಆಗಿ, ಆಕ್ಚುಲಿ 5 ವರ್ಷ ಪೇಷನ್ಸ್ ಅಂತ ಎಲ್ಲ ಹೇಳಕ್ಕಿಂತ ಹೆಚ್ಚಾಗಿ 5 ವರ್ಷ ನಾವ್ ಏನ್ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಏನ್ ಎಫೆಕ್ಟ್ ಆಗ್ಬೇಕು ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಸುಮ್ನೆ ಮನೇಲಿ ಕೂತ್ಕೊಂಡು 5 ವರ್ಷ ನಾನು ಇದ್ದೆ, ಸುಮ್ನೆ ಮನೇಲಿ ಕೂತ್ಕೊಂಡು ನಾನು 5 ವರ್ಷ ಇದ್ದೆ ಅಂತ ಬಂದ್ರೆ ಅದು ಸಕ್ಸಸ್ ಆಗಲ್ಲ. 5 ವರ್ಷಕ್ಕೆ ಒಂದು ದಿನ ಒಂದು ದಿನ ಆಗಿರ್ಬೋದು, ಒಂದು ಅವರ್ ಆಗಿರ್ಬೋದು, ಒಂದು ನಿಮಿಷ, ಒಂದು ಸೆಕೆಂಡ್ ವೇಸ್ಟ್ ಮಾಡದೆ ನಾವು ವರ್ಕ್ ಮಾಡ್ತಾ ಇದ್ರೆ ಮಾತ್ರ 5 ವರ್ಷದಲ್ಲಿ ನಾ ಎಲ್ಲಿ ಸೋಲ್ತಾ ಇದೀನಿ, ಎಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗಿ ಒಂದು 5 ವರ್ಷ ನಾವು ಪೇಷನ್ಸ್ ಆಗಿದ್ರೆ ಮಾತ್ರ ಅದು 5 ವರ್ಷದಲ್ಲಿ ಏನ್ ಸೋಲು ಗೆಲುವು ಬರುತ್ತೆ. 5 ವರ್ಷದಿಂದ ಆದ್ಮೇಲೆ ನಮ್ಗೆ ಪೂರ್ತಿ ಸಕ್ಸಸ್. ಯಾಕಂದ್ರೆ ಎಲ್ಲೆಲ್ಲಿ ತಪ್ಪಾಗಿದೆ ಏನಾಗಿದೆ ನಮ್ಗೆ ನಾವೇ ಕರೆಕ್ಷನ್ ಮಾಡ್ಕೊಂಡಿದ್ವಿ, ಹಾಗಾಗಿ ನಾವು ಸಕ್ಸಸ್ ಆಗ್ತೀವಿ. ಅದೇ ತರ ಆಟಿಟ್ಯೂಡ್, ನಮ್ಮ ಆಟಿಟ್ಯೂಡ್ ಯಾವ ತರ ಇರ್ಬೇಕು, ಯಾವಾಗ್ಲೂ ನಮ್ಮ ಆಟಿಟ್ಯೂಡ್ ನೋಡ್ರಿ. ಇವಾಗ ಅದು ಡ್ರೆಸ್ ಕೋಡ್ ಆಗಿರ್ಬೋದು, ನಮ್ಮ ಮೇಕ್ ಓವರ್ ಆಗಿರ್ಬೋದು, ನಮ್ಮ ಮಾತಾಡೋ ರೀತಿ ಆಗಿರ್ಬೋದು, ನಮ್ಮ ಆಟಿಟ್ಯೂಡ್ ಒಂಥರ ತುಂಬಾ ನೋಡಿರ್ತೀವಿ. ಇವಾಗ ಇದ್ರಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ, ಇವಾಗ ಕಾಮನ್ ಆಗಿ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಹೇಳ್ತೀನಿ. ಇವತ್ತು ಆಟಿಟ್ಯೂಡ್ ಅಂತ ಬಂದ್ರೆ ಇವತ್ತು ನೀವು ನೋಡ್ಬೋದು ಒಂದು ಮನೆ ಕೆಲಸ ಮಾಡೋರ್ ಆಟಿಟ್ಯೂಡ್ ಹೆಂಗಿರುತ್ತೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಅವ್ರ ಡ್ರೆಸ್ ಕೋಡ್ ಹೆಂಗಿರುತ್ತೆ. ಮನೆ ಕೆಲಸ ಮಾಡೋರು ಅವ್ರ ಡ್ರೆಸ್ ಕೋಡ್ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಯೋಚನೆ ಮಾಡಲ್ಲ. ನೋಡಿರ್ತೀರ ಸೆರಗು ತಗೊಂಡು ಹಿಂಗ್ ಮಾಡ್ಕೊಂಡು ಏನೋ ಒಂದು ಡ್ರೆಸ್ ಗಳನ್ನ ಹಾಕೊಂಡು ಪ್ರಾಪರ್ ಆಗಿ ಡ್ರೆಸ್ ಕೊಡಲ್ಲ ಅವ್ರು ಯಾರು ಹೋಗಿರಲ್ಲ. ಹೌದಾ? ಅವ್ರ ಆಟಿಟ್ಯೂಡ್ ಎಲ್ಲಿ ಬೇಕಾದ್ರೆ ಕೂತ್ಕೊಳ್ತಾರೆ, ಏನ್ ಬೇಕಾದ್ರೆ ಮಾಡ್ತಾರೆ. ಮುಂಚೆ ಅದನ್ನ ತಪ್ಪಂತ ಹೇಳ್ತಾ ಇಲ್ಲ, ಆ ಮನೆ ಕೆಲಸ ತಾನು ಮಾಡ್ತೀವಿ ಅನ್ನೋದು ಒಂದು ಇದಿರುತ್ತೆ. ಹೌದಾ? ಅದೇ ಯಾರಾದ್ರೂ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರಲ್ಲ ಅವ್ರನ್ನ ನೋಡಿ, ಮನೆ ಕೆಲಸ ಮಾಡೋ ತರ ಗಾರ್ಮೆಂಟ್ಸ್ಗೆ ಹೋಗ್ತಾರ? ಇಲ್ಲ. ಮೀನ್ಸ್ ಅಲ್ಲಿ ಗಾರ್ಮೆಂಟ್ಸ್ ಆಗೋದ್ಮೇಲೆ ಅದಕ್ಕೆ ತಕ್ಕಂಗೆ ಒಂದು ಡ್ರೆಸ್ ಕೋಡ್ ಇರುತ್ತೆ, ಆ ಡ್ರೆಸ್ ಕೋಡ್ ನ ಫಾಲೋ ಮಾಡ್ತಾರೆ, ಅದ್ರ ತಕ್ಕಂಗೆ ಆಟಿಟ್ಯೂಡ್ ಗಳನ್ನ ಚೇಂಜ್ ಮಾಡ್ಕೊಳ್ತಾರೆ. ಅದೇ ತರ ಇವತ್ತು ಏನೋ ಒಂದು ಕಂಪನಿಯಲ್ಲಿ, ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾರ ಅನ್ಕೊಳ್ಳಿ, ಹೆಂಗೆ ಗಾರ್ಮೆಂಟ್ಸ್ ಹೋಗ್ತಾ ಇದ್ರಲ್ಲ ಆ ತರ ಹೋಗ್ತಾರ. ಅವ್ರ ಡ್ರೆಸ್ ಕೋಡ್ ಆಗಿರ್ಬೋದು, ಅವ್ರ ಆಟಿಟ್ಯೂಡ್ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು ಹೆಂಗಿರುತ್ತೆ. ಅಲ್ಲಿ ಆ ಒಂದು ಆಫೀಸ್ಗೆ ಹೋದ್ಮೇಲೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಅವ್ರ ಡ್ರೆಸ್ ಕೋಡ್ ಚೇಂಜ್ ಆಗಿರುತ್ತೆ. ಡ್ರೆಸ್ ಕೋಡ್ ಚೇಂಜ್ ಆಯ್ತು ಅಂದ್ರೆ ಸಾಕು, ಆಟೋಮೆಟಿಕ್ ಆಗಿ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಯಾವ ತರ ಇದು ಎಕ್ಸಾಂಪಲ್ ಹೇಳಿದ್ರೆ, ಇವಾಗ ಮನೇಲಿ ನಾವು ನೈಟಿ ಹಾಕೊಂಡು ಪಾತ್ರೆ ತೊಳಿತೀವಿ ಅನ್ಕೊಳ್ಳಿ, ಏನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಹಿಂಗ್ ಅಂತ ಮಾಡ್ತೀವಿ, ಅದು ಒಂಥರ ಆಟಿಟ್ಯೂಡ್. ಅದೇ ನಾವು ರೇಷ್ಮೆ ಸೀರೆ ಕಟ್ಕೊಂಡು ಪಾತ್ರೆ ತೊಳಿತೀವಿ, ಆಕ್ಚುಲಿ ಪಾತ್ರೆನೇ ತೊಳೆಯಲ್ಲ ಬಿಡಿ, ರೇಷ್ಮೆ ಸೀರೆ ಕಟ್ಟಿದ್ರೆ ನಾನೆಲ್ಲ ಮುಟ್ಟಲ್ಲಪ್ಪ ಅಂತಾರ ಒಂಥರ, ಅದು ಆಟಿಟ್ಯೂಡ್. ಎಲ್ಲಾದ್ರೂ ಕೂತ್ಕೊಳ್ಬೇಕಂತಲ್ಲದ್ರೆ ಆ ಚೇರ್ ನ ಒತ್ಸ್ಬಿಟ್ಟು ಕೂತ್ಕೊಳ್ಳೋದು,
ಇದು ಆಟಿಟ್ಯೂಡ್. ಅದೇ ತರ ಇವಾಗ ನಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು ಗೊತ್ತಾ? ನಾವು ಬಿಸ್ನೆಸ್ ಮ್ಯಾನ್. ಇವತ್ತು ಒಂದು ಕಂಪನಿಯಲ್ಲಿ ಕೆಲಸ ಮಾಡೋರು ಹೆಂಗ್ ಹೋಗ್ತಾರೋ ಅದು ಬೇಡ ನಮ್ಗೆ. ಬಟ್ ಇಲ್ಲಿ ನಾವು ಬಿಸ್ನೆಸ್ ವಿಮ್ಯಾನ್, ಬಿಸ್ನೆಸ್ ಮ್ಯಾನ್ ಆಗಿ ಇಲ್ಲಿ ನಾವು ಇದೀವಿ ಅಂತ ಬಂದ್ರೆ ಇಲ್ಲಿ ನಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು ಗೊತ್ತಾ? ಆಸ್ ಅ ಬಿಸ್ನೆಸ್ ವಿಮೆನ್ ಆಗಿ, ಬಿಸ್ನೆಸ್ ಮ್ಯಾನ್ ಆಗಿ ನಮ್ಮ ಆಟಿಟ್ಯೂಡ್ ನ ಇರ್ಬೇಕು. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾವು ಹಾಕಿರೋ ಡ್ರೆಸ್, ಈ ಒಂದು ಡ್ರೆಸ್ ಹಾಕಿದ ತಕ್ಷಣ ಆಟಿಟ್ಯೂಡ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಗೊತ್ತಾ ನಿಮ್ಗೆ? ತುಂಬಾ ಜನ ಅಬ್ಸರ್ವ್ ಮಾಡಿರ್ಬೋದು. ಯಾರೆಲ್ಲ ಸೂಟ್ ಹಾಕಕ್ ಶುರು ಮಾಡಿದ್ರಿ, ಯಾರೆಲ್ಲ ಜೀನ್ಸ್ ಟಾಪ್ ಹಾಕಕ್ ಶುರು ಮಾಡಿದ್ರಿ, ಪ್ರತಿಯೊಬ್ರಿಗೆ ಗೊತ್ತಿರತ್ತೆ ಅದ್ ಹಾಕಿದ ತಕ್ಷಣ ಏನೋ ಒಂಥರ ಒಂದು ಖುಷಿ ಕೊಡತ್ತೆ. ಒಂಥರ ಅದು ಬಿಡಿ, ಅದ್ ಆಟಿಟ್ಯೂಡೇ ಒಂಥರ ಚೇಂಜ್. ನಾನು ನಡೆ ಆಗಿರ್ಬೋದು, ನಾವು ಮಾತಾಡೋ ರೀತಿ ಆಗಿರ್ಬೋದು, ಆಟೋಮೆಟಿಕ್ ಆಗಿ ನಮ್ಗೆ ಅದು ಚೇಂಜಸ್ ಕೊಟ್ಟೆ ಕೊಡುತ್ತೆ. ಬಟ್ ನಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು ಗೊತ್ತಾ? ಇನ್ಮೇಲೆ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ವುಮೆನ್ ಹೇಗಿರ್ತಾರೆ, ಅದು ಡ್ರೆಸ್ ಕೋಡ್ ಬಗ್ಗೆ ಮಾತಾಡಿದ್ರೆ ಇವತ್ತು ಒಂದಿನ ಸಾಕಾಗಲ್ಲ, ಅಷ್ಟಿದೆ. ಪ್ರಾಪರ್ ಆಗಿ ನಮ್ಮ ಡ್ರೆಸ್ ಕೋಡ್ ನಾವು ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಆಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್, ಸ್ಪೀಕಿಂಗ್, ನಾವು ಮಾತಾಡೋ ರೀತಿ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಅದೇ ತರ ಟೀಚಬಿಲಿಟಿ ಅಂತ ಬಂದ್ರೆ ಕಲಿಯೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಆರ್ಕೆಲ್ ಬಿಡ್ರಿ, ಕಲಿಯೋದಕ್ಕೆ ಆಸಕ್ತಿ ಎಲ್ಲರೂ ಕೊಡ್ತಾ ಇದ್ದೀರಾ. ಇವತ್ತು ನೋಡಿ ಎಷ್ಟು ಜನ, ಇವತ್ತು 61 ಮೆಂಬರ್ಸ್ ಇದೀವಿ. 61 ಮೆಂಬರ್ಸು ಕಲಿತಾ ಇದೀವಿ. ಯಾಕೆ? ಕಲಿಯೋದಕ್ಕೆ ಆಸಕ್ತಿ ಕೊಡ್ತಾ ಇದ್ದೀರಾ ಅಲ್ವಾ? ಇದು ಬೇಕು. ಯಾವಾಗ ನೀವು ಲರ್ನಿಂಗ್ ಅಂತ ಹೋಗ್ತೀರಾ, ಲರ್ನಿಂಗ್ ಅಂತ ಯಾವಾಗ ಹೋಗ್ತೀರಾ, ಕಲಿತಾ ಲರ್ನಿಂಗ್ ಅಂತ ಬರುತ್ತೆ. ಯಾವಾಗ್ಲೂ ಸಂತೋಷ ಹೇಳ್ತಾ ಇರ್ತಾರೆ, ದುಡ್ಡಿಂದ ನಾವು ಹೋಗೋದ್ ಬೇಡ. ದುಡ್ಡು ಬೇಕಂತ ದುಡ್ಡಿಂದ ನಾವು ಹೋಗೋದ್ ಬೇಡ, ದುಡ್ಡು ನಮ್ಮಿಂದೆ ಬರೋ ತರ ಮಾಡ್ಕೊಳ್ಳೋಣ. ಹೇಗೆ ಅಂತ ಹೇಳಿದ್ರೆ, ಯಾವಾಗ ನಾವು ಕಲಿತೀವಿ, ಇದಕ್ಕೊಂದು ಎಕ್ಸಾಂಪಲ್ ನ ಕೊಡ್ಬೇಕಂತ ಹೇಳಿದ್ರೆ, ಇವಾಗ ನಮ್ಮ ಮಕ್ಕಳನ್ನ ಓದಿಸ್ತಾ ಇದೀವಿ. ಇವಾಗ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ರಿಲೇಷನ್ಸ್ ಯಾರನ್ನ ಇರ್ಲಿ, ಫಸ್ಟ್ ಓದೇ ಇಲ್ಲ ಅನ್ಕೊಳ್ಳಿ, ನಮ್ಮ ಮಕ್ಳು ಯಾರೋ ಒಬ್ರು ಓದಿಲ್ಲ, ಅವ್ರಿಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ? 5,000 ರೂಪಾಯಿನೋ 10,000 ರೂಪಾಯಿನೋ ಲೋಕಲ್ ಕೆಲಸ ಸಿಗುತ್ತೆ, ಹೌದಾ? ಅದೇ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಂದು 10th ಸ್ಟ್ಯಾಂಡರ್ಡ್ ವರ್ಗು ಓದಿದಾರ ಅನ್ಕೊಳ್ಳಿ, ಅಲ್ಲಿ ಏನೋ ಒಂದ್ ಸ್ವಲ್ಪ ಒಳ್ಳೆ ಕೆಲಸ ಸಿಗತ್ತೆ. ಎಷ್ಟು ಸ್ಯಾಲ್ರಿ ಬರುತ್ತೆ? ಒಂದು 10,000 to 15,000 ರೂಪೀಸ್ ಇನ್ಕಮ್ ಬರುತ್ತೆ. ಅದು ಇನ್ನೂ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ, PUC ಕಂಪ್ಲೀಟ್ ಮಾಡಿದ್ರೆ ಒಂದ್ 20,000 ರೂಪಾಯಿ ಇನ್ಕಮ್ ಬರುತ್ತೆ. ಅದೇ ಡಿಗ್ರಿ ಕಂಪ್ಲೀಟ್ ಮಾಡಿ ಡಬಲ್ ಡಿಗ್ರಿ ಮೀನ್ಸ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಡಬಲ್ ಡಿಗ್ರಿ ವರೆಗೂ ಕಂಪ್ಲೀಟ್ ಮಾಡ್ತಾರಂತ ಹೇಳಿದ್ರೆ ಅವ್ರ ಆಸಕ್ತಿ ಎಲ್ಲಿ ಕೊಟ್ಟಿದಾರ ಅಂತ ಹೇಳಿದ್ರೆ ಲರ್ನಿಂಗ್ ಕೊಡ್ತಾ ಲರ್ನಿಂಗ್ ಜೊತೆಗೆ ಅದಾದ್ಮೇಲೆ ಅವ್ರ ಕೆಲ್ಸಕ್ಕೆ ಹೋದ್ರೆ ಅರ್ನಿಂಗು ಬರುತ್ತೆ. ಎಷ್ಟು ಓದಿದ್ಯಾ ಅಷ್ಟು ಇನ್ಕಮ್ ಬರುತ್ತೆ. ನೀನ್ ಚೆನ್ನಾಗ್ ಓದು ಆನ್ ಮಾಡ್ತೀಯಾ, ಅದೇ ತಾನ ನಾವು ಡೈಲಾಗ್ ಹೇಳೋದು. ಇದು ಬಿಟ್ರೆ ಬೇರೆ ಏನಾದ್ರೂ ಹೇಳ್ತೀವಾ? ಯಾವ್ದು ಹೇಳಲ್ಲ. ಅದೇ ಹೇಳ್ತಾ ಇದ್ದೆ, ಇವಾಗ ನಮ್ಮ ಮಕ್ಕಳನ್ನ ಓದಿಸ್ತಾ ಇದೀವಿ. ಏನಕ್ಕೋಸ್ಕರ ಓದಿಸ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ಲರ್ನಿಂಗ್ ಸೆಕೆಂಡ್ PU ಡಿಗ್ರಿ ಡಬಲ್ ಡಿಗ್ರಿ ವರೆಗೂ ಓದ್ತಾ ಇದಾರೆ. ನಾಳೆಗೆ ಅವ್ರಿಗೆ ಒಳ್ಳೆ ಇನ್ಕಮ್ ಬರುತ್ತೆ, ಒಳ್ಳೆ ಸ್ಯಾಲ್ರಿ ಬರ್ಬೇಕು. ಬಟ್ ಅದು ಅವ್ರು ಎಷ್ಟು ವರ್ಷ ಕಾಯ್ತಾ ಇರ್ತಾರೆ ಗೊತ್ತಾ? ಆಲ್ಮೋಸ್ಟ್ ಅಲ್ಲಿ 25 ವರ್ಷವರೆಗೂ ಕಾಯ್ತಾ ಇರ್ತಾರೆ ಅವ್ರು ಒಳ್ಳೆ ಇನ್ಕಮ್ಗೆ ಹೋಗೋದಕ್ಕೆ. ಬಟ್ ಆದ್ರೆ ಇಲ್ಲಿ ಹಂಗಲ್ಲ. ಇವತ್ತೇನ್ ನೀವು ಮಿನಿಮಮ್ ಒಂದು 3 ತಿಂಗಳು ಬರೀ ಕಲಿಯೋದಕ್ಕೆ ಮಾತ್ರ ಆಸಕ್ತಿ ಕೊಡಿ. ಬರೀ 3 ತಿಂಗಳು ಬರೀ ಕಲಿಯೋದಕ್ಕೆ ಮಾತ್ರ ಆಸಕ್ತಿ ಕೊಡಿ. 3 ತಿಂಗಳಾದ್ಮೇಲೆ ನೀವು ಕಲ್ಸಕ್ಕೆ ಶುರು ಮಾಡ್ತೀರಾ. ಯಾವಾಗ ನೀವು ಕಲ್ಸಕ್ ಶುರು ಮಾಡ್ತೀರಾ, ಗೆಲ್ತೀರಾ, 100% ಗೆಲ್ತೀರಾ. ಈ ತರ ಲರ್ನಿಂಗ್, ಟೀಚಬಿಲಿಟಿಗೆ ಇಂಪಾರ್ಟೆಂಟ್ ಕೊಡಿ ಅಂತ ಹೇಳ್ತೀವಿ. ಹಾನೆಸ್ಟಿ ಅನ್ನೋದು ನೋಡಿ, ಈ ಹಾನೆಸ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ನಾವ್ ಮಾಡ್ತಾ ಇರೋ ಕೆಲ್ಸಕ್ಕೆ ನಂಬಿಕೆ ಇಲ್ಲ ಅಂದ್ರೆ ಅಂತ ಹೇಳಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಇವತ್ತು ನಾನಿದ್ದೀನಿ, ಇವತ್ತು ಮಹಾ ಮೇಡಮ್ ಯಾರಂತ ಗೊತ್ತಿಲ್ಲ, ಸುಮಾ ಮೇಡಮ್ ಯಾರಂತ ಗೊತ್ತಿಲ್ಲ, ಸ್ನೇಹ ಮೇಡಮ್ ಯಾರು ಗೊತ್ತಿಲ್ಲ, ಶೀಲಾ ನಮ್ಮ ಟೀಮ್ ಅಲ್ಲಿ ಇವತ್ತು ಫೈಟರ್ಸ್ ಟೀಮ್ ಅಲ್ಲಿ ಯಾರಿದ್ದಾರೆ ಅವರೆಲ್ಲ ಯಾರು ನನ್ಗೆ ರಿಲೇಷನ್ಸ್ ಇಲ್ಲ. ಇವಾಗ ಭಾರತಿ ಮೇಡಮ್ ಒಬ್ರು ಬಿಟ್ರೆ, ಭಾರತಿ ಮೇಡಮ್ ನನ್ನ ನೇಬರ್, ಅವ್ರ ನನ್ನ ಮನೆ ಪಕ್ಕದಲ್ಲಿ ಇದ್ದಾರೆ, ಓಕೆ. ಬಟ್ ಮಿಕ್ಕಿರೋರು ಯಾರು ಗೊತ್ತಿಲ್ಲ ನನ್ಗೆ. ರೂಪಾ ಮೇಡಮ್ ನಮ್ಮ ಅಕ್ಕ, ಅವ್ರೊಬ್ರೆ ಅಷ್ಟೇ. ಅದು ಬಿಟ್ರೆ ಬೇರೆ ಯಾರು ನನ್ಗೆ ಗೊತ್ತಿಲ್ಲ. ಬಟ್ ಅವ್ರು ನಂಬ್ಕೊಂಡ್ ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ನಂಬಿಕೆ. ಅವ್ರು ನಾನು ನಂಬಿದಾರ ಅಂದ ತಕ್ಷಣನೇ ನಾನು ಬಾಲಕ್ಕೆ ವ್ಯತ್ಯಾಸ ಇಲ್ಲದೆ ಅವ್ರಿಗೆ ನಾನು ಇಷ್ಟು ತಗೊಂಡಿದ್ದೀನಿ, ಅಷ್ಟು ಮಾಡಿದ್ದೀನಿ, ನೀವು ಇಷ್ಟು ಮಾಡಿ, ಇಷ್ಟು ನೀವು ದುಡಿತೀರಾ ಅಂತ ಹೇಳಿ ನಾವು ಏನಿತ್ತು ಅದನ್ನ ಮಾತ್ರ ನಾವು ಹೇಳ್ಬೇಕು. ಅವ್ರಿಗೆ ಇಲ್ದೇ ಇರೋದೆಲ್ಲ ಹೇಳಂಗಿಲ್ಲ. ಯಾವಾಗ್ಲೂ ನಮ್ಮ ಕಂಪನಿ ಏನ್ ಹೇಳ್ತಾರೆ ಗೊತ್ತಾ? 100% ಬಿ ಎ ಯೂಸರ್. ಮೀನ್ಸ್ ಯೂಸರ್ ಆಗಿರಿ. ನಾವು ಯೂಸರ್ ಆದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ನ ಹಾನೆಸ್ಟಿ ಆಗಿ, ಕಾನ್ಫಿಡೆಂಟ್ ಆಗಿ ನಾವು ಹೇಳ್ತೀವಿ. ನಮ್ದು ಸ್ಲೋಗನ್ ಇರೋದೇನು? ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್ ಅಂಡ್ ಶೇರ್ ವಿತ್ ದ ಪೀಪಲ್. ಯಾವಾಗ ನಾವು ಯೂಸ್ ಮಾಡಿ ರಿಸಲ್ಟ್ ಬರುತ್ತೋ ಆಟೋಮೆಟಿಕ್ ಆಗಿ ನಮ್ಗೆ ಒಂದು ನಂಬಿಕೆ ಬರುತ್ತೆ. ಎಸ್, ನಮ್ಗೆ ಯಾರು ಬೇಕಾದ್ರೂ ಇದು ಹೇಳ್ಬೋದು ಅನ್ನೋದು ಬರುತ್ತೆ. ಇದು ಅದೇ ತರ ಎಲ್ಲೋದ್ರೂ ಅಷ್ಟೇ, ಅಲ್ಲಿ ಸುಳ್ಳು ಹೇಳೋದು, ಸುಳ್ಳು ಹೇಳೋದು, ದುಡ್ಡು ತಗೊಂಡು ಇದು ಮಾಡೋದು, ದುಡ್ಡನ್ನ ಮಿಸ್ಯೂಸ್ ಮಾಡೋದು, ದಯವಿಟ್ಟು ಅದು ಯಾವ್ದೇ ತರ ಅದನ್ನೇನಾದ್ರು ನೀವ್ ಮಾಡಕ್ ಹೋಗ್ತಾರೆ. ಇವತ್ತು 10 ರೂಪಾಯಿ ನೀವೇನಾದ್ರು ಅವ್ರದ್ದು ತಿನ್ನೋಣ ಅಂತ ನಾವು ಯೋಚನೆ ಮಾಡಿದ್ರೆ ಅಲ್ಲಿ 10,000 ರೂಪಾಯಿ ನಿಮ್ದು ಹೋಗುತ್ತೆ. 10 ಲಕ್ಷನೂ ಹೋಗ್ಬೋದು, 10 ಕೋಟಿನೂ ಹೋಗ್ಬೋದು. ಹಂಗಾಗಿ ದಯವಿಟ್ಟು ಹಾನೆಸ್ಟ್ ಆಗಿರಿ. ಹೋಗೋ ಕಡೆ ಏನಿದೆ ಹಂಗೆ ಹೇಳಿ. ಏನಿದೆ
ಅಷ್ಟೇ ಸಿಂಪಲ್. ಅದು ಬಿಟ್ರೆ ಬೇರೇನಿಲ್ಲ. ಈ ಪಾತ್ಗೆ ಇವಾಗ 4 ಇದೆ, ಅದು ದಯವಿಟ್ಟು ಎಲ್ರು ಇದನ್ನ ಫಾಲೋ ಮಾಡಿದ್ರೆ 100% ನಾವು ಸಕ್ಸಸ್ ಆಗ್ತೀವಿ. ಅದೇ ತರ 8 ಸ್ಟೆಪ್ ಅಂತ ಬಂದ್ರೆ ಇದು ಲೀಸ್ಟ್ ನಾನು ಬೇರೆ ಭಾಷೆತಲ್ಲಿ ಹೇಳ್ತೀನಿ, PPT ಇಲ್ಲ. PPT ಮಾಡಿರ್ಬೋದು ಬಟ್ ಬೇಡ ಇವತ್ತು. ಫಸ್ಟ್ ಲಿಸ್ಟ್ ಮೇಕಿಂಗ್, ಎರಡನೇದು ಡ್ರೀಮ್, ಮೂರನೇದು ಇನ್ವಿಟೇಷನ್, ಫಾಲೋ, ಶೋ ದ ಪ್ಲಾನ್ 100%, ಪ್ರಾಡಕ್ಟ್ ಯೂಸರ್ ಅಂಡ್ ಬಿ ಎ ಟೀಮ್ ಪ್ಲೇಯರ್ ಅಂಡ್ ಕನ್ಸಲ್ಟೇಷನ್. ನೋಡಿ ಇವತ್ತು ನಾನು ಇದೆಲ್ಲದ್ರ ಬಗ್ಗೆ ನಾನು ಹೇಳಲ್ಲ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಇವತ್ತು ನಾವೆಲ್ಲರೂ ಒನ್ ಆಫ್ ದ ಇಂಡಸ್ಟ್ರಿ, ಬ್ಯೂಟಿಫುಲ್ ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್, MLM ಅಲ್ವಾ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳಿ. ತುಂಬಾ ಜನ ಏನ್ ಹೇಳ್ತಾರೆ ಗೊತ್ತಾ, ಈ ಒಂದು ಬಿಸ್ನೆಸ್ ನ ಇದು ಚೈನ್ ಲಿಂಕ್, ಇದು ಜಾಯಿನ್ ಮಾಡ್ಸದ, ನಾನ್ 3 ಜನ ಜಾಯಿನ್ ಮಾಡಿಸ್ಬೇಕು, ಅವ್ರು 3 ಜನ ಅದೇನಾ ಅಂತ ಹಂಗಂಗೆಲ್ಲ ಹೇಳ್ತಾರಲ್ವಾ. ಅಲ್ಲ, ಇವತ್ತು ಜನ ಇಲ್ದೆ ಏನಾದ್ರೂ ಬಿಸ್ನೆಸ್ ಇದೆಯಾ ಹೇಳಿ ನೋಡೋಣ. ಯಾರಾದ್ರೂ ಚಾಟ್ ಆದ್ರೂ ಮಾಡಿ ನೋಡೋಣ. ಇಲ್ಲ ಮೇಡಮ್, ಜನನೇ ಬೇಡ, ಜನನೇ ನಮ್ಗೆ ಬೇಡ ಮೇಡಮ್, ನಾನ್ ಬಿಸ್ನೆಸ್ ಮಾಡ್ಬೋದು. ಯಾವ ಬಿಸ್ನೆಸ್ ಇದೆ ಹೇಳಿ ನೋಡೋಣ ಇವತ್ತು ಜನ ಇಲ್ದೆ? ಒಂದು ಆಟೋ ಡ್ರೈವರು, ಆಟೋ ತಗೊಂಡಿದೀನಿ, ಆಟೋ ನಾನು ಹಂಗೆ ಇನ್ಕಮ್ ಮಾಡ್ಕೊಳ್ತೀನಿ ಅಂದ್ರೆ ಆಗತ್ತಾ? ಜನ ಬರ್ಲೇಬೇಕು. ಅಂಗಡಿ ಓಪನ್ ಮಾಡ್ತಾನೆ, ಒಂದು ಹೋಟ್ಲ್ ಓಪನ್ ಮಾಡ್ತಾನೆ, ಹಂಗೆ ಬಿಸ್ನೆಸ್ ಆಗತ್ತೆ ಅಂದ್ರೆ ಆಗತ್ತಾ? ಜನ ಬೇಕು. ಎಲ್ಲದಕ್ಕೂ ಜನ ಮೀನ್ಸ್ ಇಲ್ಲಿ ಮಾಡ್ತಾ ಇರೋದು ಜನಗಳಿಗೋಸ್ಕರನೇ ನಾವು ಮಾಡ್ತಾ ಇರೋದು. ಜನ ಬೇಡ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದೇ ತರನೇ ಇಲ್ಲಿನೂ ಅಷ್ಟೇ. ಬಟ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಒಂದು ಹೋಟ್ಲಿಗೆ ಹೋಗ್ತೀವಿ ಅನ್ಕೊಳ್ಳಿ, ದುಡ್ಡು ಕೊಡ್ತೀವಿ, ತಿಂತೀವಿ, ರಿಟರ್ನ್ ಬಂದ್ಬಿಡ್ತೀವಿ. ಅವ್ನಿಗೆ ನಮ್ಗೆ ಏನು ಸಂಬಂಧ ಇಲ್ಲ. ಒಂದು ಹಾಸ್ಪಿಟಲ್ ಅಂತ ತಗೊಂಡ್ರು ಅಲ್ಲಿ ಹೋಗ್ತೀವಿ, ಲಕ್ಷ ಕೋಟಿ ನಾವು ಖರ್ಚು ಮಾಡ್ತಾ ಇದೀವಿ, ದುಡ್ಡನ್ನ ಸುರಿದು ಬಿಟ್ಟು ಬರ್ತೀವಿ. ಆಚೆ ಬಂದ್ಮೇಲೆ ಅವ್ರಿಗೂ ನಮ್ಗೆ ಏನೂ ಸಂಬಂಧ ಇಲ್ಲ. ಅವರಿಂದ ನಮ್ಗೆ 1 ರೂಪಾಯಿ ಲಾಭ ಇಲ್ಲ, ನಮ್ಮಿಂದ ಅವ್ರಿಗೂ 1 ರೂಪಾಯಿ ಲಾಭ ಇಲ್ಲ. ಆಕ್ಚುಲಿ ನಮ್ಮಿಂದ ಅವ್ರಿಗೆ ಲಾಭ ಇದೆ, ಅವ್ರಿಂದ ನಮ್ಗೆ ಏನ್ರಿ ಲಾಭ ಇದೆ? ಯಾವ್ದೇ ತರ ಲಾಭ ಇಲ್ಲ. ಹೌದಾ? ಇದು ಎಕ್ಸಾಂಪಲ್. ನೀವು ಬೇರೆ ಏನ್ ಬೇಕಾದ್ರೂ ತಗೊಳ್ಳಿ, ಯಾವ್ದನ್ನ ತಗೊಳ್ಳಿ, ಯಾವ್ದೇ ತರ ಒಂದು ಅಂಗಡಿಗೆ ಹೋದ್ರು ನಮ್ಮಿಂದ ಅವ್ರಿಗೆ ಲಾಭ ಇರುತ್ತೆ ಬಿಟ್ರೆ ಅವರಿಂದ ನಮ್ಗೆ 1 ರೂಪಾಯಿ ಲಾಭ ಇರಲ್ಲ, ಗೊತ್ತಾ? ಆದ್ರೆ ಓನ್ಲಿ ಒನ್ ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ಇಲ್ಲಿ ನಮಗೂ ಹೆಲ್ಪ್ ಆಗತ್ತೆ, ಅವ್ರಿಗೂ ಹೆಲ್ಪ್ ಆಗತ್ತೆ. ಫಸ್ಟ್ ಆಫ್ ಆಲ್ ನಮಗ್ ಬೇಕಲ್ಲ ಹೆಲ್ಪ್, ಇನ್ನೊಬ್ರಿಗೆ ಹೆಲ್ಪ್ ಆಗತ್ತೋ ಬಿಡುತ್ತೋ ಅದು ಬೇಡ ನಮ್ಗೆ. ಇವತ್ತು ನಾವು ಒಂದು ಹಾಸ್ಪಿಟಲ್ ಹೋಗ್ತೀನಿ, ದುಡ್ಡು ಕಟ್ತೀನಿ ಅಂತ ಹೇಳಿದ್ರೆ ಅದ್ರಿಂದ ನನ್ಗೇನ್ ಬಂತು? ಅವ್ನ್ ಬೆಳಿತಾ ಇದಾರೆ, ಒಂದು ಕ್ಲಿನಿಕ್ ಇನ್ನೊಂದು ಕ್ಲಿನಿಕ್ ಓಪನ್ ಮಾಡ್ತಾ ಇದಾರೆ, ಒಂದು ಹಾಸ್ಪಿಟಲ್ ಇನ್ನೊಂದು ಹಾಸ್ಪಿಟಲ್ ಓಪನ್ ಮಾಡ್ತಾರೆ, ದೊಡ್ಡದಾಗಿ ಕ್ರಿಯೇಟ್ ಮಾಡ್ತಾ ಇದಾರೆ. ನನಗೆ ಕಾಯಿಲೆಗಳು ಹೆಚ್ಚು ಜಾಸ್ತಿ ಆಗಿ ಇನ್ನೂ ಖರ್ಚುಗಳು ಜಾಸ್ತಿ ಮಾಡ್ಕೊಳ್ತಾ ಇದೀನಿ ಬಿಟ್ರೆ ಎಲ್ಲಾದ್ರೂ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಯಾವ್ದೇ ಪ್ರಾಬ್ಲಮ್ ನಮ್ಗೆ ಚೆನ್ನಾಗೂ ಆಗಿಲ್ಲ, ಎಲ್ಲರಿಗೂ ಗೊತ್ತಿರೋ ಪ್ರಕಾರ. ಹೌದಾ? ಅದೇ ತರ ಇವತ್ತು ಜನ ಇಲ್ದೆ ಏನು ಮಾಡಕ್ಕಾಗಲ್ಲ. ಬಟ್ ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ಜನಗಳನ್ನ ಜಾಯಿನ್ ಮಾಡಿಸ್ತಾ ಇಲ್ಲ, ಜನಗಳಿಗೆ ಅವಕಾಶ ಕೊಡ್ತಾ ಇದ್ದೀರಾ. ಯಾವ ತರ ಅವಕಾಶ? ಒಂದು ಉದ್ಯೋಗದ ಅವಕಾಶ ಕೊಡ್ತಾ. ಉದ್ಯೋಗ ಅನ್ನೋದು ಬೇರೆ ಬಿಡಿ, ಉದ್ಯೋಗ ಅನ್ನೋದು ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋ ಜಾಬ್, ಅದು ಬೇರೆ. ಬಟ್ ಇಲ್ಲಿ ಒಂದು ಬಿಸ್ನೆಸ್ ವುಮೆನ್ ಆಗಿ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ. ಹೌದಾ? ಹಂಗಾಗಿ ಇದು ಅವ್ರಿಗೆ ಒಂದು ಅವಕಾಶನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಇದು ಎಲ್ಲಿಂದ ಜಾಯ್ನಿಂಗ್ ಅಂತ ಬರುತ್ತೆ? ಅವಕಾಶ ಕೊಡ್ತಾ ಇದ್ದೀರಾ. ಈ ಅವಕಾಶ ಯಾರಿಗೆ ಕೊಡ್ಬೇಕು? ಯಾರಿಗೆ ಅವಕಾಶ ಸೂಟಬಲ್ ಆಗತ್ತೆ? ನೋಡಿ, ನಮ್ಮ ಒಂದು ಬಿಸ್ನೆಸ್ಗೆ ನಿಮ್ಗೆಲ್ರಿಗೂ ಗೊತ್ತು, ಜನ ಬೇಕೇ ಬೇಕು. ಯಾವ ತರ ಜನ ಬೇಕು ಇಲ್ಲಿ? ಇದು ಒಂದು ಚಿಕ್ಕ ಸ್ಟ್ರಾಟಜಿ ಇದೆ. ಈ ಒಂದು ಸ್ಟ್ರಾಟಜಿನ ನೀವೆಲ್ಲರೂ ಫಾಲೋ ಮಾಡ್ತಾರೆ 100% ಸಕ್ಸಸ್ ಆಗ್ತೀರಾ. ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಗೊತ್ತಾ, ಅಲ್ಲಿ ಹೇಳಿರ್ತಾರೆ ನಮ್ಮ ಲೀಡರ್ಸ್, ಆ ಲೆಫ್ಟ್ ಅಲ್ಲಿ ಇಬ್ಬರನ್ನ, ರೈಟ್ ಅಲ್ಲಿ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ನಿಮ್ದು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗತ್ತೆ. ನಾವೇನ್ ಮಾಡಿರ್ತೀವಿ ಗೊತ್ತಾ, ಈ ಕಡೆ ಅಪ್ಪ, ಈ ಕಡೆ ಅಮ್ಮ, ಈ ಕಡೆ ಮಗಳು, 3 ಐಡಿ ನಾವೇ ಮಾಡಿದ್ವಿ, ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗಿರುತ್ತೆ. ಸೆಕೆಂಡ್ ರ್ಯಾಂಕ್ ಎಲ್ಲಿಂದ ಮೂವ್ ಆಗತ್ತೆ? ಸೆಕೆಂಡ್ ರ್ಯಾಂಕ್ ಅಲ್ಲೇ ಸ್ಟಕ್ ಆಗಿರುತ್ತೆ. ಅಪ್ಪ ಕೆಲಸ ಮಾಡಲ್ಲ, ಅಮ್ಮ ಕೆಲಸ ಮಾಡಲ್ಲ, ಮಗಳು ಕೆಲಸ ಮಾಡಲ್ಲ. ಹೌದಾ? ಅವ್ರು 3 ಜನ ಕೆಲಸ ಮಾಡಿದ್ರೆ ಆಗತ್ತೆ. ಅವ್ರು 3 ಜನ ಕೆಲಸ ಮಾಡಲ್ಲ, ಅವಾಗ ಎಲ್ಲಿಂದ ನಮ್ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ? ಎಲ್ಲಿಂದ ನಮ್ಗೆ ಇನ್ಕಮ್ ಬರುತ್ತೆ? ಎಲ್ಲಿಂದ ನಮ್ಗೆ ಅಚೀವ್ಮೆಂಟ್ ಆಗತ್ತೆ? ಇಲ್ಲಿ ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಲಿಸ್ಟ್ ಮೇಕಿಂಗ್. ಇಲ್ಲೇ ನಮ್ಗೆ ಬೇಕಾಗಿರೋದು ತುಂಬಾ ಲಿಸ್ಟ್ ಮೇಕಿಂಗ್. ಮಾಡ್ಕೊಳ್ಳಿ, ಟ್ರೈಪೋಲ್ ಐಡಿ, ನಿಮ್ಮ ಫ್ಯಾಮಿಲಿ ಐಡಿ ಬೇಕು ಬೇಡ ಅಂತ ಹೇಳ್ತಾರ, ಅದು ಮಾಡ್ಕೊಳ್ಳಿ, ಅದು ಒಂದು ಕಡೆ ಇರ್ಲಿ. ಬಟ್ ಇನ್ನೊಂದು ಕಡೆ ಬೇಕಾಗಿರೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್, ಜನ ಬೇಕು. ಲಿಸ್ಟ್ ಮೀನ್ಸ್ ಜನ ಅಂದ್ರೆ ಯಾವ ತರ ಜನ ಬೇಕು? ನಾನೊಂದು ಚಿಕ್ಕ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ನೋಡಿ. ಇವತ್ತು ನಿಮ್ಮ ಕಾಂಟ್ಯಾಕ್ಟ್ಸ್ ಏನಿದೆ, ಆ ಕಾಂಟ್ಯಾಕ್ಟ್ಸ್ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ನ ಎಲ್ಲಾನು ಬರೀರಿ. ನಾನು ಹೇಳೋದು ಸೆಲೆಕ್ಟ್ ಮಾಡಿ ಬರೀರಿ ಅಂತಾನೆ ಹೇಳಲ್ಲ, ಎಲ್ಲಾನು ಬರೀರಿ. ನಿಮ್ಮ ಕಾಂಟ್ಯಾಕ್ಟ್ ಇರೋ ಪ್ರತಿಯೊಬ್ಬ ನಂಬರ್ನು ಬರೀರಿ. ಇನ್ನೊಂದೇನ್ ಗೊತ್ತಾ, ಇದು ಯಾವ ತರ ಹೆಲ್ಪ್ ಆಗುತ್ತೆ ಗೊತ್ತಾ? ಅಕಸ್ಮಾತ್ ಮೊಬೈಲ್ ಆಫ್ ಆಯ್ತು ಅಂತಾನೆ ನಿಮ್ಗೆ ನಂಬರು ಸಿಗತ್ತೆ, ಅದನ್ನೇ ಹೆಲ್ಪ್ ಆಗುತ್ತೆ ರೀ. ಇನ್ನೊಂದೇನ್ ಗೊತ್ತಾ, ನೀವು ಬರಿತಾ ಈ ಯಾವ ಒಂದು ವ್ಯಕ್ತಿ ನಮಗೆ ಈ ಒಂದು ಬಿಸ್ನೆಸ್ಗೆ ಸೂಟಬಲ್, ನಾನು ಹೇಳ್ತೀನಿ. ಅದು 3 ಕ್ವಾಲಿಟಿಯಲ್ಲಿ ಬೇಕು, ಆ ಕ್ವಾಲಿಟಿ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವು ಮಾಡ್ಬೇಕಾಗಿರೋದು ಈ ನಂಬರ್ ಬೇಕು. ಈ ನಂಬರ್ನ ಬರಿತಾ
ಅವನ ಕಾಲ್ ಬಂದಿತ್ತು ಮೀಟಿಂಗ್ ಸಾರಿ, ಕಾಲ್ ಬಂದಿತ್ತು. ಓಕೆ, ಒಂದೇ ನಿಮಿಷ ನಾನು ಸಾರಿ. ಓಕೆ, ಅದೇ ತರ ನಾನು ಹೇಳ್ತಾ ಇದ್ದೆ, ಒಂದು ಲಿಸ್ಟ್ ಮೇಕಿಂಗ್ ನ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಯಾರ ನಂಬರ್ ಎಲ್ಲ ಇದೆ ಎಲ್ಲಾರ ನಂಬರ್ ಬರೀರಿ. ಇವ್ರ ನಂಬರ್ ಅವ್ರ ನಂಬರ್ ಅಲ್ಲ, ಬಟ್ ಆದ್ರೆ ಈ ನಂಬರ್ಗಳನ್ನ ಬರಿಬೇಕಾದ್ರೆ ಈ ಒಂದು 3 ಕ್ವಾಲಿಟಿಯಲ್ಲಿ ಇರೋರು ಇದಾರ ಅಂತ ನೋಡಿ. ಏನು ಇದ್ರಲ್ಲಿ ಫಸ್ಟ್ ಬೇಕಾಗಿರೋದು ಏನ್ ಗೊತ್ತಾ? ನಂಬಿಕೆ. ಅದು ನಂಬಿಕೆ. ಇವತ್ತು ಯಾವ ಒಂದು ವ್ಯಕ್ತಿ ನಿಮ್ಮನ್ನ ನಂಬ್ತಾರೆ, ಎಸ್ ನೀವು ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ಎಸ್ ನಾಗೇಂದ್ರನ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ಎಸ್ ವಸಂತನ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ಈ ತರ ಒಂದು ನಂಬಿಕೆ ಇರೋ ಪರ್ಸನ್ ಯಾರಿದಾರ ಅವ್ರನ್ನ ಸೆಲೆಕ್ಟ್ ಮಾಡಿ. ಅದೇ ತರ ಇಲ್ಲಿ ಬೇಕಾಗಿರೋದು ಏನ್ ಗೊತ್ತಾ? ಬಂಡವಾಳ. ಏನ್ ಗೊತ್ತಾ? ಇಲ್ಲಿ ದುಡ್ಡಿಲ್ಲ, ಮಾತೇ ಬಂಡವಾಳ. ಮಾತಾಡೋರ್ ಬೇಕ್ರಿ. ಸುಮ್ನೆ ಹಿಂಗೆ ಕರ್ಕೊಂಡ್ ಬಂದು ನೀವು ಕೂರ್ಸ್ಕೊಂಡು ಅವ್ರಿಗೆ ಇನ್ನೊಂದು ತಲೆಗೆ ಏನು ಹೋಗಲ್ಲ. ನಾವ್ ಏನ್ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗಲ್ಲ. ಬಿಸ್ನೆಸ್ ಆಗಿರ್ಬೋದು, ಪ್ರಾಡಕ್ಟ್ 10 100 ಸತಿ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗಲ್ಲ. ಆತರ ವ್ಯಕ್ತಿಗಳನ್ನ ಇಟ್ಕೊಂಡ್ರೆ ನೀವು ಬಿಸ್ನೆಸ್ ಮಾಡಕ್ ಆಗಲ್ಲ. ಇಲ್ಲಿ ಈ ಒಂದು ಬಿಸ್ನೆಸ್ ನ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರೋದು ಮಾತು, ಒಳ್ಳೆ ಮಾತು. ಅದನ್ನು ಬಾಯಿಗೆ ವ್ಯತ್ಯಾಸ ಇಲ್ಲದೆ ಮಾತಾಡೋದು ಅದಲ್ಲ. ಆನೆಸ್ಟಿ ಆಗಿರ್ಬೇಕು. ಅವರು ಅವರು ನಿಮ್ಮನ್ನ ನಂಬೋದ್ರ ಜೊತೆಗೆ ಅವ್ರು ಮಾತಾಡೋ ರೀತಿ ಚೆನ್ನಾಗಿರ್ಬೇಕು. ಇಲ್ಲಿ ಮಾತೆ ಬಂಡವಾಳ ಆಗಿರೋದ್ರಿಂದ ಅದೇ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾರು ಚೆನ್ನಾಗಿ ಮಾತಾಡ್ತಾರೆ, ಅಲ್ಲಿ ಓದೇ ಇರೋದಲ್ಲ ಬೇಡ, ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರು ಯಾರು ಅವ್ರನ್ನ ಸೆಲೆಕ್ಟ್ ಮಾಡಿ. 3ನೇದಿದೆ ಇನ್ವೆಸ್ಟ್ಮೆಂಟ್. ಎಸ್ ಮೇಡಮ್, ಇನ್ವೆಸ್ಟ್ಮೆಂಟ್ ಇಲ್ಲ ಅಲ್ವಾ? ನೋಡಿ, ಇನ್ವೆಸ್ಟ್ಮೆಂಟ್ ಇಲ್ಲ, ಬಟ್ ಆದ್ರೆ ಅದು ಸ್ಟಾರ್ಟಿಂಗ್ ನಮ್ದು ಏನೋ ಒಂದು ಚಿಕ್ಕದಾಗಿ ಒಂದು ಇನ್ವೆಸ್ಟ್ಮೆಂಟ್ ನಮ್ಗೋಸ್ಕರ ಮಾಡ್ಬೇಕು ಅಂತ ಇದೆಯಲ್ವಾ? ಒಂದು 17,000 rupees ಇನ್ವೆಸ್ಟ್ ಮಾಡೋ ಒಂದು ಕೆಪಾಸಿಟಿ ಯಾರಿಗಿದೆ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಎಷ್ಟೋ ಜನ ಬರ್ಬೋದು. ನಿಮ್ಮ ರಿಲೇಷನ್ಸ್ ಇರುತ್ತಾರೆ, ನೇಬರ್ಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಒಂದು ಬಸ್ಸಲ್ಲಿ ಹೋಗ್ತೀರಾ ಅಂದ್ರೆ ಬಸ್ಸಲ್ಲಿ ಯಾರೊಬ್ರು ಸಿಗ್ತಾರೆ, ಅಕ್ಕಪಕ್ಕ ಯಾರೊಬ್ರು ಸಿಗ್ತಾರೆ. ಬಟ್ ಆದ್ರೆ ನಿಮ್ಮ ಕಾಂಟ್ಯಾಕ್ಟ್ ನ ಬರಿಬೇಕಂತಂದ್ರೆ ಈ ಒಂದು 3 ಕ್ವಾಲಿಟಿಯಲ್ಲಿ ಯಾರಿದಾರೋ ಅವ್ರನ್ನ ಫಿಲ್ಟರ್ ಮಾಡಿ. ಅವ್ರನ್ನ ನಿಮ್ಮ ಅಪ್ಲೈನ್ ಕಡೆ ಕರ್ಕೊಂಡು ಹೋಗಿ. ಅವ್ರನ್ನ ನಿಮ್ಮ ಅಪ್ಲೈನ್ ಹತ್ರ ಕರ್ಕೊಂಡು ಹೋಗಿ ಅವ್ರು ಮಾತಾಡ್ತಾರೆ. ಇಲ್ಲಿ ಬಿಸ್ನೆಸ್ಗೆ ಇದೇ ಬೇಕಾಗಿರೋದು. ಈ ಒಂದು 3 ಜನನ ಈ 3 ಕ್ವಾಲಿಟಿಯಲ್ಲಿ ಯಾರಿದಾರ ಅವ್ರನ್ನ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡಿದ್ಮೇಲೆ ಅವ್ರನ್ನ ಯಾವ ತರ ಇನ್ವಿಟೇಷನ್ ನಾವು ಮಾಡ್ಬೇಕು. ಇನ್ವಿಟೇಷನ್ ಅಂತ ಬಂದ್ರೆ ಒಂದು 1 to 1 ಇದೆ, ಒಂದು ಹೋಮ್ ಮೀಟಿಂಗ್ ಇದೆ, ಇನ್ನೊಂದು BOP ಇದೆ. ಇದು 3ಗೆ ನಾವು ಇನ್ವೈಟ್ ಮಾಡ್ಬೇಕು. ಹೌದಾ? ಫಸ್ಟ್ 1 to 1 ಯಾವ ತರ ನಾವು ಇನ್ವೈಟ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಆಕ್ಚುಲಿ ಇದು 8 ಸ್ಟೆಪ್ ಟ್ರೈನಿಂಗ್ ಇದಿಲ್ಲ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಇನ್ವಿಟೇಷನ್ ಯಾವ ತರ ಮಾಡ್ಬೇಕು, ಲಿಸ್ಟ್ ಮಾಡಿದ್ದೀರಲ್ವಾ, ಅವ್ರಿಗೆ ಬಿಸ್ನೆಸ್ ಕಾನ್ಸೆಪ್ಟ್. ನಾವು ಇವಾಗ ಬಿಸ್ನೆಸ್ ಕಾನ್ಸೆಪ್ಟ್ ಗೆ ಹೋಗ್ಬೇಕು. ಇಲ್ಲಿರೋರು ಯಾರು ಹೆಲ್ತ್ ಕಾನ್ಸೆಪ್ಟ್ ಮಾಡ್ತೀರಾ ಅಂದ್ರೆ ಅದನ್ನು ಮಾಡಿ, ಅದು ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಬಂದಿರೋದು ನಾವು ಬಿಸ್ನೆಸ್ ಅರ್ನ್ ಮಾಡ್ಬೇಕು, ಇನ್ಕಮ್ ಮಾಡ್ಬೇಕು, ಜೊತೆಗೆ ಅಚೀವ್ಮೆಂಟ್ ಗಳು ತಗೊಳ್ಬೇಕು ಅಂತ. ಅದ್ರ ಜೊತೆಗೆ ಆ ಪ್ರಾಡಕ್ಟ್ ಹೋಗುತ್ತೆ ಬಿಡಿ, ಅದು ಹೆಲ್ತ್ನು ಚೆನ್ನಾಗಾಗುತ್ತೆ, ಅದು ಒಂದು ಕಡೆ ಇರ್ಲಿ. ಬಟ್ ಇವಾಗ ಬೇಕಾಗಿರೋದು ನಮ್ಗೆ ಬಿಸ್ನೆಸ್ ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ ಬಿಸ್ನೆಸ್ ಕಾನ್ಸೆಪ್ಟ್ ಅಲ್ಲಿ ಬಿಸ್ನೆಸ್ ಮ್ಯಾನ್ ಆಟಿಟ್ಯೂಡ್ ನ ನೀವು ಇಂಟೇಕ್ ಮಾಡ್ಕೊಳ್ಬೇಕು. ಇವತ್ತು ಬಿಸ್ನೆಸ್ ಕಾನ್ಸೆಪ್ಟ್ ಅಲ್ಲಿ ನೀವು ಕರಿತೀರಾ ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಯಾವ್ದೇ ಕಾರಣಕ್ಕೂ ಇನ್ವಿಟೇಷನ್ ಮಾಡಕ್ ಹೋಗ್ಬೇಡಿ. ಯಾರೇ ಇರ್ಲಿ, ಅದು BOP ಹೋಮ್ ಮೀಟಿಂಗ್ ಏನೇ ಇರ್ಲಿ, ಡೈರೆಕ್ಟ್ ಆಗಿ ಇನ್ವೈಟ್ ಮಾಡಕ್ ಹೋಗ್ಬೇಡಿ. ಮಾಡ್ಬೇಕಾಗಿರೋದು ಅವ್ರಿಗೆ ಫೋನ್ ಅಲ್ಲಿ ನೀವು ಇನ್ವಿಟೇಷನ್ ಮಾಡ್ಬೇಕು. ಅದು ಯಾವ ತರ ಅಂತ ಹೇಳಿದ್ರೆ ಫೋನ್ ಮಾಡಿ ಜನರಲ್ ಆಗಿ ಮಾತಾಡಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಮನೇಲಿ ಹೆಂಗಿದ್ದಾರೆ, ಮನೇಲಿ ಯಾವ ತರ ಏನಿದೆ, ಅವ್ರ ಕಷ್ಟ ನಷ್ಟ ಏನಿದೆ ಅದ್ ನಿಮ್ ಹತ್ರ ಹೇಳ್ಕೊಳ್ತಾರ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಬೋದು, ತೊಂದ್ರೆ ಏನಿಲ್ಲ, ಮಾತಾಡಿ. ಓಕೆನಾ? ಇದೆಲ್ಲ ಮಾತಾಡ್ಬಿಟ್ಟು ಇವಾಗ ಎಕ್ಸಾಂಪಲ್ ನೀವು ಹೌಸ್ ವೈಫ್ ಹತ್ರ ಮಾತಾಡ್ತೀರಾ ಅನ್ಕೊಳ್ಳಿ. ಅವ್ರ ಹತ್ರ ಹೇಳಿ ಹೆಂಗಿದೆ ಮಕ್ಳದ್ದು ಫೀಸ್, ಹೆಂಗಿದ್ರು ಹೇಳ್ತಾರೆ ಮಕ್ಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಏನೋ ಒಂದು ವಿಷಯ ಹೇಳ್ತಾರೆ. ನಾವ್ ಯಾವಾಗ ಡೀಪ್ ಆಗಿ ಮಾತಾಡ್ತೀವಿ ನೋಡಿ. ಇನ್ನೊಂದ್ ಏನ್ ಗೊತ್ತಾ? ಓಕೆ, ಮಾತಾಡಿ ಅಂದ ತಕ್ಷಣ ನೀವು 3 ವರ್ಷ ಆಗಿರತ್ತೆ ಅವ್ರ ಹತ್ರ ಮಾತಾಡಿ. ಇವಾಗ ಸಡನ್ ಆಗಿ ಅವ್ರ ಹತ್ರ ಮಾತಾಡಿದ್ರೆ ಏನ್ ಇಷ್ಟು ದಿನ ಮಾತಾಡಿಲ್ಲ, ಇವಾಗ ಮಾತಾಡ್ತಾಳೆ ಅದು ಬರುತ್ತೆ. ಹಂಗಾಗಿ ಫಸ್ಟ್ ಒಂದು ಗುಡ್ ಮಾರ್ನಿಂಗ್ ಅಂಡ್ ಗುಡ್ ನೈಟ್ ಸ್ವಲ್ಪ ಅದು ಹೋಗ್ಲಿ. ಆಮೇಲೆ ಒಂದು ಫೋನ್ ಮಾಡಿ, ತುಂಬಾ ದಿನ ಆಯ್ತು ನಿಮ್ ಹತ್ರ ಮಾತಾಡಿ, ಅದಕ್ಕೆ ಫೋನ್ ಮಾಡೋಣ ಅಂತ ಮಾಡ್ದೆ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮಾತಾಡಿ. ಓಕೆ, ಸಾರಿ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ನಾನು ಮಾಡ್ತೀನಿ ಅಂತ ಕಟ್ ಮಾಡಿ ಕಾಲ್ನ. ಮೀನ್ಸ್ ಯಾರಿಗೆ ಅಂದ್ರೆ ತುಂಬಾ ದಿನ ಆಯ್ತು ನೀವು ಅವ್ರ ಹತ್ರ ಮಾತಾಡಿ, 1 ವರ್ಷ 2 ವರ್ಷ ಮೇಲೆ ಆಯ್ತು, ಇಂಥ ವ್ಯಕ್ತಿಗಳಿಗೆ ಇದೊಂದು ಸ್ಟ್ರಾಟಜಿ. ಓಕೆನಾ? ಕಾಲ್ ಕಟ್ ಮಾಡಿ. ನಾನು ನೋಡ್ತೀನಿ, ಆಮೇಲೆ ನಾನು ಕಾಲ್ ಮಾಡ್ತೀನಿ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ ಅಂತ ಕಟ್ ಮಾಡಿ. ಫಸ್ಟ್ ಸೆಕೆಂಡ್ ಡೇ ಕಾಲ್ ಮಾಡಿ.
ಸೆಕೆಂಡ್ ಡೇ ಕಾಲ್ ಮಾಡಿ ಸಾರಿಪ್ಪ ನೆನೆ ಕಾಲ್ ಮಾಡಿದ್ದೆ ಮಾತಾಡ್ತಾ ಇದ್ದೆ ಟಕ್ಕಂತ ಮೀನ್ಸ್ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹಾಕಿ ರಾತ್ರಿ ಗುಡ್ ನೈಟ್ ಹಾಕಿ ತಿರ್ಗಾ ಆಮೇಲೆ ಕಾಲ್ ಮಾಡ್ಬಿಟ್ಟು ಓಕೆ ಆಯ್ತು ನೆನೆ ಮಾತಾಡ್ತಾ ಇದ್ದೆ ಹಂಗೆ ಇಂಪಾರ್ಟೆಂಟ್ ಕಾಲ್ ಬಂತು ನಾನು ಕಟ್ ಮಾಡ್ಬೇಕಾಗಿತ್ತು ಸಾರಿ ಮತ್ತೆ ಹೇಳಿ ಹೆಂಗಾಗ್ತಾ ಇದೆ ಲೈಫ್ ಹೆಂಗಾಗ್ತಾ ಇದೆ ಮಾತಾಡಿ ಜನರಲ್ ಆಗಿ ಮಾತಾಡ್ತಾ ಇರ್ತಾರೆ ಅವ್ರ ಕಷ್ಟ ನಷ್ಟ ಏನಿದೆ ಒಳ್ಳೇದೋ ಕೆಟ್ಟದ ಎಲ್ಲ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಹೌದಾ ಸೂಪರ್ ಆಯ್ತು ಎಲ್ಲಾನು ಮಾತಾಡಿದ್ಮೇಲೆ ಅಲ್ಲಿ ಕೀಪ್ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು ನಮ್ ಇನ್ವಿಟೇಷನ್. ಇಲ್ಲಿ ನಾವು ತುಂಬಾ ಜನ ಏನ್ ಮಾಡ್ತೀವಿ ಗೊತ್ತಾ, ವಿ ಸ್ಟಾರ್ ವೆಲ್ನೆಸ್ ಅಂತ ಗೊತ್ತಾ, ವಿ ಸ್ಟಾರ್ ಕಂಪನಿ ಅಂತ ಗೊತ್ತಾ ಅಂತ ಕೇಳ್ತೀವಿ. ಅವ್ರು ಗೊತ್ತಿಲ್ಲ ಅಂದ್ರೆ ಸಾಕು, ಅಲ್ಲೇ ಆಯ್ತು ನೆಗೆಟಿವ್ ಸ್ಟಾರ್ಟ್. ಅವ್ರಿಗೆ ಎಲ್ಲಿಂದ ಗೊತ್ತಿರತ್ತೆ ವಿ ಸ್ಟಾರ್. ಹಂಗಾಗಿ ವಿ ಸ್ಟಾರ್ ಕಂಪನಿ ಬಗ್ಗೆ ಹೇಳ್ಬಾರ್ದು. ನೀವ್ ಯಾರನ್ನ ಸೆಲೆಕ್ಟ್ ಮಾಡಿರ್ತೀರಾ ಅವ್ರಿಗೆ ದಯವಿಟ್ಟು ಕಂಪನಿ ಹೆಸರು ಹೇಳ್ಬಾರ್ದು, ಕಂಪನಿ ಮೀನ್ಸ್ ಏನ್ ಹೇಳೋದು ವರ್ಕಿಂಗ್ ನೇಚರ್ ಹೇಳ್ಬಾರ್ದು. ಮೀನ್ಸ್ ಏನ್ ಕೆಲಸ ಜಾಯಿನ್ ಮಾಡ್ಸೋದಂತ ಅವ್ರು ಅನ್ಕೊಳ್ತಾರೆ. ನಾನ್ ಹೇಳೋದು ಅವ್ರಿಗೆ ಅವಕಾಶ ಕೊಡ್ತಾ ಇದೀವಿ, ಬಟ್ ಅವ್ರು ಏನ್ ಅನ್ಕೊಳ್ತಾರೆ ಗೊತ್ತಾ, ಜಾಯಿನ್ ಮಾಡೋದು. ಮೀನ್ಸ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಾರ್ದು, ಪ್ರಾಡಕ್ಟ್ ಅಂತ ಹೇಳ್ಬಾರ್ದು, ಕಂಪನಿ ಹೆಸರು ಹೇಳ್ಬಾರ್ದು. ಇದನ್ನು ಅಷ್ಟೇ 3 ಪಾಯಿಂಟ್. ಇದು ತುಂಬಾ ಇಂಪಾರ್ಟೆಂಟ್. ನೀವ್ ಯಾರಿಗೆ ಇನ್ವಿಟೇಷನ್ ಮಾಡ್ತೀರಾ ಈ 3 ವಿಷಯನ ಹೇಳ್ಬೇಡಿ. ಯಾಕೆ ಹೇಳ್ಬಾರ್ದು ಅಂತ ಹೇಳಿದ್ರೆ, ಇವತ್ತು ಅವರು ಒಂದು ಹೇಳಕ್ ಶುರು ಮಾಡ್ತೀವಿ ಅನ್ಕೊಳ್ಳಿ, ಒಂದಕ್ಕೊಂದು ಕ್ವಶನ್ ಕೇಳ್ತಾನೆ ಇರ್ತಾರೆ, ನಾವು ಆನ್ಸರ್ ಮಾಡ್ಲೇಬೇಕು, ಬೇರೆ ವಿಧಿ ಇಲ್ಲ ಅಲ್ಲಿ. ಹಂಗಾಗಿ ದಯವಿಟ್ಟು ಯಾವ್ದೇ ತರದಲ್ಲಿ ಹೇಳಕ್ ಹೋಗ್ಬೇಡಿ. ಜಸ್ಟ್ ಫೋನ್ ಮಾಡಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಜನರಲ್ ಓಕೆ ಆಯ್ತು ತುಂಬಾ ದಿನ ಆಯ್ತಲ್ಲ ನೋಡಿ, ಓಕೆ ನಾನು ಟ್ಯೂಸ್ಡೇ ಆ ಕಡೆ ಬರ್ತಾ ಇದ್ದೀನಿ, ಮೀಟ್ ಮಾಡೋಣ ಅನ್ಸ್ತಾ ಇದ್ದೀನಿ, ಇಷ್ಟು ಗಂಟೆಗೆ ಮೀನ್ಸ್ ಟೈಮ್ ನೀವು ಫಿಕ್ಸ್ ಮಾಡಿ, ನಿಮ್ಗೆ ಯಾವ ಟೈಮ್ ಅಲ್ಲಿ ಕನ್ವೀನಿಯಂಟ್ ಇದೆಯೋ. ಇವಾಗ ಎಕ್ಸಾಂಪಲ್ ಶಿವಾಜಿನಗರ್, ನನ್ನ ಕಡೆ ಶಿವಾಜಿನಗರ್ ಇದೆ ಅನ್ಕೊಳ್ಳಿ. ಅವ್ರು ಫೋನ್ ಮಾಡಿ ಶಿವಾಜಿನಗರ ಹತ್ರ ಅವ್ರು ಇದಾರೆ ಅಂದ್ರೆ, ನಾನು ಇವಾಗ ಶಿವಾಜಿನಗರಲ್ಲಿ ಒಂದು 10 ಗಂಟೆಗೆ ನನ್ಗೆ ಒಂದು ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ಅಲ್ಲೇ ಬರ್ತಾ ಇರೋದ್ರಿಂದ ಹಂಗೆ ನಿಮ್ಮನ್ನು ಮೀಟ್ ಮಾಡ್ಬೋದಾ? ಅವ್ರು ಬೇಡ ಅಂತ ಹೇಳ್ತಾರ? ಖಂಡಿತ ಬನ್ನಿ ಅಂತಾರೆ. ಅವ್ರು ಬನ್ನಿ ಅಂದ ತಕ್ಷಣನೇ ನೀವ್ ಮಾಡ್ಬೇಕಾಗಿರೋದು, ನಾನು ಬರ್ತೀನಿ, ಬಟ್ ತುಂಬಾ ವಿಷಯ ನಿಮ್ ಹತ್ರ ಮಾತಾಡ್ಬೇಕು, ಹಂಗಾಗಿ ಒಂದು 1 hour ನೀವು ಫ್ರೀ ಮಾಡ್ಕೊಳ್ತೀರಾ? 1 hour ಫ್ರೀ ಮಾಡ್ಕೊಳ್ಳಿ, ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿ. ಅದ್ರ ಜೊತೆಗೆ ಏನ್ ಗೊತ್ತಾ, ಇನ್ನೂ ಇಂಪಾರ್ಟೆಂಟ್ ಪರ್ಸನ್ ನಾನು ಕರ್ಕೊಂಡ್ ಬರ್ತಾ ಇದೀನಿ, ಇಂಪಾರ್ಟೆಂಟ್ ವ್ಯಕ್ತಿನ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಹೇಳಿ ಅಲ್ಲಿ ಹೈಲೈಟ್ ಮಾಡಿ. ಅವಾಗ ಅವ್ರು ಫುಲ್ ಪ್ರಿಪೇರ್ ಆಗಿರ್ತಾರೆ, 1 hour ಫ್ರೀ ಇರ್ತಾರೆ. ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಯಾರೋ ಒಬ್ರು ಬರ್ತಾರಂತ ಹೇಳಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಸ್ವಲ್ಪ ಫ್ರೀ ಮಾಡ್ಕೊಳ್ಳೋದು, ಏನೋ ಮಾಡ್ಕೊಳ್ತಾರೆ. ಅವ್ರು ಪ್ರಾಪರ್ ಡ್ರೆಸ್ ಕೋಡ್ ಅಲ್ಲಿ ಇರ್ತಾರೆ ಮೋಸ್ಟ್ಲಿ. ನೀವು ಆದ್ರೆ ಹಿಂಗೂ ಇರ್ತಾರೆ. ಜೊತೆಗೆ ಯಾರೋ ಒಬ್ರು ಬರ್ತಾರಂತ ನೀಟ್ ಅಂಡ್ ಕ್ಲೀನ್ ಆಗಿರ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಈ ತರ ನಿಮ್ಮ ಅಪ್ಪಣ್ಣ ಕರ್ಕೊಂಡೋಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ರೆ ಸಾಕು, ಮಿಕ್ಕಿದಲ್ಲ ಅವ್ರು ನೋಡ್ಕೊಳ್ತಾರೆ. ಇಷ್ಟೇ ನೀವ್ ಮಾಡ್ಬೇಕಾಗಿರೋದು. ಲಿಸ್ಟ್ ಮೇಕಿಂಗ್ ಇಷ್ಟೇ ಅಂಡ್ ಇನ್ವಿಟೇಷನ್ ಇಷ್ಟೇ, ಓಕೆನಾ? ಅದಾದ್ಮೇಲೆ ನೋಡಿ, ಇವತ್ತು ಪ್ರಿಯಾ ಮೇಡಮ್ ಆಗಿರ್ಬೋದು, ಕೇಶವ್ ಸರ್ ಆಗಿರ್ಬೋದು, ಯಾಕೆ ಸಂತೋಷ್ ಸರ್ ಆಗಿರ್ಬೋದು, ಬೇಡ MD ಸಾರೇ ಕರ್ಕೊಂಡೋಗಿ ನೀವು ಪ್ರೆಸೆಂಟೇಶನ್ ಕೊಟ್ರು ಪ್ಲಾನ್ ಪ್ರೆಸೆಂಟೇಶನ್ ಕೊಟ್ಟಿರ್ತಾರೆ. ಎಫೆಕ್ಟಿವ್ ಪ್ಲಾನ್ ಪ್ರೆಸೆಂಟೇಶನ್ ಇರುತ್ತೆ, ಇಲ್ಲ ಒಂದು ಯಾವ ತರ ಪ್ರೆಸೆಂಟೇಶನ್ ಕೊಟ್ಟಿರ್ತಾರೋ ಒಂದ್ ಕಡೆ. ಬಟ್ ಪ್ರೆಸೆಂಟೇಶನ್ ಅಂತ ಕೊಟ್ಟದ್ಮೇಲೆ ನೆಕ್ಸ್ಟ್ ಯಾರ್ದು ಕೆಲ್ಸ ಗೊತ್ತಾ? ನಿಮ್ದೇ ಕೆಲ್ಸ. ಫಾಲೋ ಅಪ್ ಮಾಡೋದು ಯಾರ್ದು ಕೆಲ್ಸ ಅಂದ್ರೆ ನಿಮ್ದೇ ಕೆಲ್ಸ. ಯಾಕಂದ್ರೆ ಅವ್ರು ನನಗ್ ಗೊತ್ತಿರೋರಲ್ಲ. ಇವಾಗ ನೀವು ಕರ್ಕೊಂಡೋಗಿ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಸಿದ್ರೆ ನಾನು ಪ್ರೆಸೆಂಟೇಶನ್ ಕೊಟ್ಟಿರ್ತೀನಿ ಎಫೆಕ್ಟಿವ್ ಆಗಿ. ಬಟ್ ಆದ್ರೆ ಇದು ಕ್ಲೋಸಿಂಗ್ ಆಗ್ಬೇಕಂದ್ರೆ ಯಾರ ಕೈಯಲ್ಲಿ ಗೊತ್ತಾ? ನಿಮ್ಮ ಕೈಯಲ್ಲಿ. ಇವಾಗ ನೀವ್ ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಹೆಂಗಪ್ಪ ಇತ್ತು, ಚೆನ್ನಾಗಿತ್ತ ಅಂತ ಹೇಳಿ ನಿಮ್ ಇಮಿಡಿಯೇಟ್ ಆಗಿ ಅವ್ರ ಜೊತೆಗೆ ಬರಂಗಿಲ್ಲ, ಕೂತ್ಕೊಳ್ಬೇಕು ಅವ್ರೊಟ್ಟಿಗೆ. ನಿಮ್ಮ ಅಪ್ಲೈನ ಕಳಿಸ್ಬಿಡಿ, ನೀವ್ ಕೂತ್ಕೊಳ್ಬೇಕು ಅವ್ರೊಟ್ಟಿಗೆ. ಕೂತ್ಕೊಂಡು ಅವ್ರ ಹತ್ರ ಹೇಗಿತ್ತು, ಚೆನ್ನಾಗಿತ್ತ, ನೋಡಪ್ಪ ಚೆನ್ನಾಗಿದೆ, ನಾನು ತಗೊಂಡೆ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ಇನ್ಕಮ್ ಈ ತರ ಇದೆ, ಇನ್ಕಮ್ ಒಂದ್ ಕಡೆ ನೋಡ್ಕೊಳ್ಳೋಣ, ಬಟ್ ಆರೋಗ್ಯ ಸಿಕ್ತಂದ್ರೆ ಚೆನ್ನಾಗಿರತ್ತಾ, ಬಿಸ್ನೆಸ್ ಮಾಡೋಣ ಬಾ, ನಾನಿದ್ದೀನಲ್ಲ ನಿನ್ಗೆ. ನೀವೊಂದು ಭರವಸೆ ಕೊಡ್ಬೇಕು, ನೀವೊಂದು ಕಾನ್ಫಿಡೆಂಟ್ ನ ಅವ್ರಿಗೆ ತುಂಬಿಸ್ಬೇಕು. ಅವಾಗ ಅವ್ರು ನಿಮ್ಮೊಟ್ಟಿಗೆ 100% ಕೈ ಜೋಡಿಸ್ತಾರೆ. ತುಂಬಾ ಜನ ಏನ್ ಹೇಳ್ತಾರ, ಅಯ್ಯೋ ಪ್ರಿಯಾ ಮೇಡಮ್ನು ಕರ್ಕೊಂಡು ಹೋಗಿದ್ದೆ ಕ್ಲೋಸಿಂಗ್ ಆಗಿಲ್ಲ, ಕೇಶವ್ ಸರ್ ನಡೆದಾಡುವ ಗ್ರಂಥ ಅಂತ ಹೆಸರು ತಗೊಂಡಿದ್ದಾರೆ, ಅವ್ರು ಕರ್ಕೊಂಡು ಹೋಗಿನೂ ಕ್ಲೋಸಿಂಗ್ ಆಗಿಲ್ಲ. ಅದೇ ಹೇಳಿದ್ನಲ್ಲ, ನೀವು ಸಂತೋಷ್ ಸರ್ನು ಕೂರ್ಸ್ಕೊಂಡ್ರು, MD ಸರ್ನೇ ಕೂರ್ಸ್ಕೊಂಡು ನೀವು ಪ್ಲಾನಿಂಗ್ ಕೊಟ್ರು ಕ್ಲೋಸಿಂಗ್ ಆಗ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಇರೋದು ನೀವು ಕೊಡೋ ಭರವಸೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಮಾತಾಡ್ತೀರಾ ಅದ್ರ ಮೇಲೆ ಅಲ್ಲಿ ಕ್ಲೋಸಿಂಗ್ ಅಂತ ಆಗೋದು. ಹಂಗಾಗಿ ದಯವಿಟ್ಟು ಅಲ್ಲಿ ನೀವು ಅವ್ರಿಗೆ ಕಾನ್ಫಿಡೆಂಟ್ ತುಂಬಿಸಿ, ನಾನಿದ್ದೀನಿ ಮಾಡೋಣ ಬನ್ನಿ, ನಾನ್ ಕೈ ಜೋಡಿಸಿ ನಾವಿಬ್ರು ಸೇರಿ ಮಾಡೋಣ ಅಂತ ಹೇಳಿ ನಿಮ್ಮ ಒಂದು ಲೆವೆಲ್ಗೆ ನೀವು ಅದು ಮಾತಾಡ್ಕೊಳ್ಬೇಕಾಗಿದೆ. ಅದೇ ತರ ಬಂದ್ರೆ ಶೋ ದ ಪ್ಲಾನ್ ಅಂತ ಬಂದ್ರೆ ನಾವಾಗ್ಲೇ ಹೇಳ್ತಾರೆ ಯಾವ ತರ ಪ್ಲಾನ್ ಅಂತ ಬಂದ್ರೆ, ಒಂದು 1 to 1, ಒಂದು ಹೋಮ್ ಮೀಟಿಂಗ್, ಒಂದು POP. ಹೌದಾ? ಇದಾದ್ಮೇಲೆ ಆಗುತ್ತೆ ನೆಕ್ಸ್ಟ್ 100% ಪ್ರಾಡಕ್ಟ್ ಯೂಸರ್. ನೋಡಿ, ಇವತ್ತು ಇಲ್ಲಿ ಇರೋರು ಯಾರೆಲ್ಲ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡಿದೀರಾ, ಯೂಸ್ ಮಾಡಿ ರಿಸಲ್ಟ್ ಬಂದಿದೆ, ಅವ್ರು ಮಾತ್ರ ಇಲ್ಲಿ ಇರೋದು, ಮಿಕ್ಕವ್ರು ಯಾರು ಬಂದಿಲ್ಲ.
ಇಲ್ಲಿ ವಿ ಸ್ಟಾರ್ ಅಲ್ಲಿ ಆಗಿರ್ಬೋದು, ಆರ್ಕೆಲ್ ತುಂಬಾ ಜನ ಇದ್ದಾರೆ, ಅದು ಒಂದು ಕಡೆ. ಬಟ್ ಆದ್ರೆ ಇವತ್ತು ಬಂದಿರೋರು ಯಾರು ಗೊತ್ತಾ? ಪ್ರಾಡಕ್ಟ್ ಯೂಸ್ ಮಾಡಿ ರಿಸಲ್ಟ್ ಬಂತ, ರಿಸಲ್ಟ್ ತಾಕತ್ತಿಗೆ ಇವತ್ತು ನೀವು ಬಂದು ಕೂತಿದ್ದೀರಾ, ಇಲ್ಲಿ ಸುಮ್ನೆ ಬಂದು ಕೂತಿಲ್ಲ, ಹೌದಾ? ಇದು ಇಲ್ಲಿ ಆಲ್ರೆಡಿ ಯೂಸರ್ ಆಗಿದ್ದೀರಾ. ಬಟ್ ಆದ್ರೂನು ಯಾರು ನಿಮ್ ಕಡೆ ಬರ್ತಾರೋ ಅವ್ರಿಗೆ ನೀವು ಕಂಪಲ್ಸರಿ ಬಿ ಎ ಯೂಸರ್ ಆಗಿ ಇರ್ಲೇಬೇಕು ಅನ್ನೋದು ನೀವು ರಿಕ್ವೆಸ್ಟ್ ಮಾಡಿ. ಅಂಡ್ ಬಿ ಎ ಟೀಮ್ ಪ್ಲೇಯರ್. ನೋಡಿ, ಬಿ ಎ ಟೀಮ್ ಪ್ಲೇಯರ್ ಅಂತ ಹೇಳಿದ್ರೆ ಇವತ್ತು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಪ್ರತಿಯೊಬ್ಬರದ್ದು ಇದೆ. ಬೇರೆ ಲೀಡರ್ಸ್ ಮಾತ್ರ ಇದೆ, ಅಪ್ಲೈನ್ ಮಾತ್ರ ಇದೆ ಇಲ್ಲ. ನಿಮ್ಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಗೊತ್ತಾ? ಇವತ್ತು ನೀವು ಫಸ್ಟ್ ರ್ಯಾಂಕ್ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಅಂಡರ್ 3 ಮೆಂಬರ್ಸ್ ಇದ್ದಾರೆ. ಆ 3 ಮೆಂಬರ್ಸ್ ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದಾರೆ, ನನ್ನ ನಂಬ್ಕೊಂಡಿಲ್ಲ. ಮತ್ತೆ ಎಕ್ಸಾಂಪಲ್ ಮಹಾ ಮೇಡಮ್ ಇದ್ದಾರೆ. ಮಹಾ ಮೇಡಮ್ ಫಸ್ಟ್ ರ್ಯಾಂಕ್ ಆಗಿದ್ದಾರೆ ಅಂದ್ರೆ ಅವ್ರ ಅಂಡರ್ 3 ಮೆಂಬರ್ಸ್ ಇದ್ದಾರೆ, ಹೌದಾ? 3 ಮೆಂಬರ್ಸ್ ರೆಸ್ಪಾನ್ಸಿಬಿಲಿಟಿ ಯಾರು? ಮಹಾ ಮೇಡಮ್. ಮಹಾ ಮೇಡಮ್ ದಿನ ಅವ್ರಿಗೆ ಕಾಲ್ ಮಾಡೋದಾಗಿರ್ಬೋದು ಅದೆಲ್ಲ ಮಾಡ್ಬಿಟ್ಟು ನಿಮ್ಮ ಅಪ್ಲೈನ್ಗೆ ನೀವು ಅಪ್ಡೇಟ್ ಮಾಡ್ಬೇಕು. ಮೇಡಮ್ ಇದು ಹಿಂಗಂಗ್ ಆಯ್ತು, ಸರ್ ಹಿಂಗಂಗ್ ಆಯ್ತು, ಇದು ಪ್ಲಾನ್ ಇದೆ, ಹಿಂಗಿದೆ ಹಂಗಿದೆ. ಮೀನ್ಸ್ ಒಂದು ಟೀಮ್ ಪ್ಲೇಯರ್ ಅಂತ ಹೇಳಿ ಬಂದ್ರೆ ಟೀಮಿಗೆ ಪ್ಲೇಯರ್ ಆಕ್ಚುಲಿ ಒಂದು ಟೀಮ್ ಇರುತ್ತೆ. ಆ ಟೀಮಿಗೆ ಟಾಪ್ ಲೀಡರ್ ಆಗಿರ್ತೀರ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಂತ ಹೆಚ್ಚಾಗಿ ಕೇರಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಟೀಮ್ ನೋಡಿ, ಇದಕ್ಕೂ ಅಷ್ಟೇ ಕಾಲ್ ಮಾಡ್ಬೇಕಂತ ಇದಕ್ಕೂ ಒಂದು ವಿಷಯ ಹೇಳ್ತೀನಿ. ಫಸ್ಟ್ ಕಾಲ್ ಅಪ್ಲೈನ್ಗೆ ಕಾಲ್ ಮಾಡ್ಬೇಕು. ಕಾಲ್ ಮಾಡ್ಬೇಕು. ಗುಡ್ ಮಾರ್ನಿಂಗ್, ಎಸ್ ಮೇಡಮ್, ಇವತ್ತು ನೆನ್ನೆ ಇದೆಲ್ಲ ಕೆಲಸ ಆಯ್ತು, ಇವತ್ತು ಈ ಕೆಲಸ ನಾನು ಮಾಡಕ್ ಹೋಗ್ತಾ ಇದೀನಿ, ಎಸ್. ಇದು ಫಸ್ಟ್ ಕಾಲ್ ಅಪ್ಲೈನ್. ಇದು ಯಾವಾಗ್ಲೂ ಸಂತೋಷ್ ಅವರು ಹೇಳ್ತಾ ಇರ್ತಾರೆ, MD ಸರ್ ಹೇಳ್ತಾ ಇರ್ತಾರೆ, ಮಾಡೋರು ಮಾಡ್ತಾರೆ, ಮಾಡದೇ ಇರೋರು ಹೋಗ್ತಾ ಇದಾರೆ ಒಂದು ಕಡೆ. ಅದಿರ್ಲಿ. ಇನ್ನೊಂದು ಕೆಲಸ ಯಾರಿಗ್ ಮಾಡ್ಬೇಕು ಗೊತ್ತಾ? ಇದು ಲಿಸ್ಟ್ ಒಂದು ಮಾಡ್ಕೊಳ್ಳಿ. ಯಾರಿಗೆ ಅಂತ ಹೇಳಿದ್ರೆ ಫಸ್ಟ್ ಲಿಸ್ಟ್ ಯಾರು ಜಾಯಿನ್ ಹೋಲ್ಡರ್ಸ್ ಇದ್ದಾರೆ, ನನ್ನ ಟೀಮ್ ಅಲ್ಲಿ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಅವ್ರನ್ನ ಒಂದ್ ಕಡೆ ನಾನು ಬರ್ಕೊಳ್ಬೇಕು. ಜಾಯಿನ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರನ್ನ ಒಂದ್ ಕಡೆ ಬರ್ಕೊಳ್ಬೇಕು. ಅದಾದ್ಮೇಲೆ ಪ್ರಾಡಕ್ಟ್ ಯಾರೆಲ್ಲ ಪ್ರಾಡಕ್ಟ್ ನ ಆಲ್ರೆಡಿ ಯೂಸ್ ಮಾಡ್ತಾ ಇದಾರೆ ಅವ್ರದ್ದು ಒಂದು ಲಿಸ್ಟ್ ನ ನೀವು ಬರ್ಕೊಳ್ಬೇಕಾಗಿರುತ್ತೆ, ಓಕೆನಾ? ಪ್ರಾಡಕ್ಟ್ ಯಾರೆಲ್ಲ ಯೂಸ್ ಮಾಡಿದಾರೆ ಅವ್ರದ್ದು ಒಂದು ಲಿಸ್ಟ್ ಬರ್ಕೊಳ್ಳೋದು. ಅಂಡ್ ಆದ್ಮೇಲೆ ಫಾಲೋ ಅಪ್. ಯಾರಿಗೆಲ್ಲ ಆಲ್ರೆಡಿ ಪ್ರೆಸೆಂಟೇಶನ್ ಕೊಟ್ಟು ಬೇಡ ಹಂಗೆ ಹಿಂಗೆ ಅಂತ ಏನೋ ಹೇಳಿರ್ತಾರಲ್ವಾ, ಅಂತ ವ್ಯಕ್ತಿಗೆಲ್ಲ ಏನಿರ್ತಾರೆ ಅವ್ರದ್ದು ಲಿಸ್ಟ್ ಮಾಡ್ಕೊಳ್ಳಿ. ಬಂದ್ಮೇಲೆ ಮುಗಿತ ಅವ್ರದ್ದು ಕತೆ ಅಂತ ಬಿಡೋದಲ್ಲ, ಅವ್ರದ್ದು ಲಿಸ್ಟ್ ಬರ್ಕೊಳ್ಬೇಕು ನೀವು. ಇವಾಗ ಎಕ್ಸಾಂಪಲ್ ನೋಡಿ, ಈ ಒಂದು ಪೇಜ್ ಇದೆಯಾ, ಈ ಒಂದು ಪೇಜ್ ಅಲ್ಲಿ ನಿಮ್ಮ ಟೀಮ್ ಹೆಸರು ಬರ್ಕೊಳ್ಳಿ. ಈ ಒಂದು ಪೇಜ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಯೂಸರ್ ಇರ್ಲಿ. ಅದೇ ನೆಕ್ಸ್ಟ್ ಪೇಜ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು ಯಾರಿಗೆಲ್ಲ ಆಲ್ರೆಡಿ ಪ್ರೆಸೆಂಟೇಶನ್ ಕೊಟ್ಟು ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವ್ರದ್ದು ಬರ್ಕೊಳ್ಳಿ. ಇದು ಬರ್ಕೊಂಡು ಯಾರೆಲ್ಲ ಫಸ್ಟ್ ನಿಮ್ಮ ಟೀಮ್ ಮೇಟ್ಸ್ ಗೆ ಮಾತಾಡ್ತೀರಾ, ಎಸ್ ಗುಡ್ ಮಾರ್ನಿಂಗ್ ಮೀನ್ಸ್ ಮಾತಾಡ್ಬೇಕು ನೋಡಿ. ಅದ್ರ ಬೆಳಗ್ಗೆ ಕಾಲ್ ಮಾಡ್ಬೇಕಂತ ಹೇಳಿದ್ರೆ ನೆಗೆಟಿವ್ ಯಾವ್ದೇ ಕಾರಣಕ್ಕೂ ಮೇಡಮ್ ಇವತ್ತು ಏನಿಲ್ಲ ಮೇಡಮ್, ಹಂಗೆ ಮೇಡಮ್, ಅದಾಯ್ತು ಮೇಡಮ್, ಇವ್ರ ಹಂಗೆ ಎಸ್ ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್. ಒಂದು ಪಾಸಿಟಿವ್ ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಆಟೋಮೆಟಿಕ್ ಆಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರೆ ಆಟೋಮೆಟಿಕ್ ನಮ್ಗೆ ಏನಾದ್ರು ಸಿಗ್ಬೇಕಂತ ಸಿಗತ್ತೆ. ಹಂಗಾಗಿ ದಯವಿಟ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇರಿ. ಅದನ್ನು ಒಂದು ಟಾಪಿಕ್ ಇತ್ತು, ಬಟ್ ಇರ್ಲಿ. ಬಟ್ ಹೇಳೋದು ಒಂದೇ ಒಂದು, ಆಕ್ಟಿವ್ ಆಗಿ ಮಾತಾಡಿ ನಿಮ್ಮ ಅಪ್ಲೈನ್ ಹತ್ರ. ಎಸ್ ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್, ಇವತ್ತು ನಾನು ಇಂಥದ ಕಡೆ ನಾನು ಪ್ಲಾನಿಂಗ್ ಹೋಗ್ತಾ ಇದ್ದೀನಿ. ಎಸ್ ನಾನು ಇವ್ರ ಹತ್ರ ಹೇಗ್ ಮಾತಾಡ್ಬೇಕು, ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕು, ಇವ್ರ ಹತ್ರ ಹೆಂಗ್ ನಾನು ಇನ್ವಿಟೇಷನ್ ಮಾಡ್ಕೋದು, ಇವ್ರನ್ನ ಹೆಂಗೆ ನಾನು ಅಪಾಯಿಂಟ್ಮೆಂಟ್ ನಾನು ತಗೊಳ್ಳೋದು ಕೇಳಿ. ಜೊತೆಗೆ ಇವತ್ತು ಏನೆಲ್ಲ ಆಯ್ತು, SSP ಕ್ಲೋಸ್ ಆಗಿ ಏನಾಯ್ತು ಅದು, ಪ್ಲಸ್ ನಿಮ್ದು ಅಪಾಯಿಂಟ್ಮೆಂಟ್ ಇದೆ ಮೇಡಮ್, ನೀವು ಬನ್ನಿ. ಇದು ಅದಾದ್ಮೇಲೆ ಬರುತ್ತೆ ನಿಮ್ಮ ಟೀಮ್ ಮೇಟ್ಸ್ ಗೆ ಕಾಲ್ ಮಾಡ್ತೀರಾ. ಟೀಮ್ ಮೇಟ್ಸ್ ಕಾಲ್ ಮಾಡಿ, ಎಸ್ ಇವತ್ತು ಏನ್ ಪ್ಲಾನ್, ಏನ್ ಮಾಡಿದ್ರಾ, ಎಷ್ಟು ಫಾಲೋ ಅಪ್ ಮಾಡಿದ್ರಾ, ಎಷ್ಟು ಪ್ಲಾನ್ ಕೊಟ್ಟಿದ್ದೀರಾ, ಏನು ಹೆಂಗೆ ಇವತ್ತು ಏನ್ ಪ್ಲಾನ್, ಅದೆಲ್ಲ ಅಪ್ಡೇಟ್ ಗಳು ತಗೊಳ್ಬೇಕು. ಅದಾದ್ಮೇಲೆ ಪ್ರಾಡಕ್ಟ್ ಯೂಸರ್ ಯಾರು ಮಾಡ್ತಾರೆ, ಎಸ್ ಮೇಡಮ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರ, ಇವತ್ತು ಎಷ್ಟು ML ತಗೊಂಡ್ರಿ, ಚೆನ್ನಾಗಿ ನೀರ್ ಕುಡೀರಿ. ಅವ್ರದ್ದು ಏನೆಲ್ಲ ಇದೆ ರಿಸ್ಟ್ರಿಕ್ಷನ್ಸ್ ಗಳು, ದಿನಾ ಅವ್ರಿಗೆ ದಿನಾ ನಾವು ಫೋನ್ ಮಾಡಿಲ್ಲ ಅಂದ್ರೆ ಯಾರಿಗೆ ದಿನಾ ಕಾಲ್ ಮಾಡ್ಬೇಕು, ಯಾರಿಗೆ 2 days ಒಂದ್ಸ್ ಕಾಲ್ ಮಾಡ್ಬೇಕು, ಯಾರಿಗೆ ವಾರಕ್ಕೆ ಒಂದ್ಸತಿ ಕಾಲ್ ಮಾಡ್ಬೇಕು, ಅದನ್ನ ನೀವು ಲಿಸ್ಟ್ ಮಾಡ್ಕೊಳ್ಬೇಕು. ಅವ್ರಿಗೆ ದಿನಾ ನೀವು ಕಾಲ್ ಮಾಡಿ. ಯಾವಾಗ ನಾವು ಕಾಲ್ ಮಾಡಿ ಅವ್ರನ್ನ ಒಂದು ಕೇರಿಂಗ್ ತಗೊಳ್ತೀವಿ, ಅವ್ರು ಆಟೋಮೆಟಿಕ್ ನಮ್ಮ ಮೇಲೆ ಒಂದು ಅದು ಸಪ್ರೇಟ್ ಒಂದು ಪ್ರೀತಿ ಬರುತ್ತೆ. ಅವಾಗ ನಿಮ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮಿಬ್ರಲ್ಲಿ ಅವರಿಬ್ರಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಒಂದು ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಯಾರಿಗೆಲ್ಲ ಆಲ್ರೆಡಿ ಪ್ಲಾನಿಂಗ್ ಕೊಟ್ಟು ಇದ್ ಮಾಡಿರ್ತೀರಲ್ಲ, ಅವ್ರದ್ದು ಏನ್ ಮಾಡ್ಬೇಕು ಗೊತ್ತಾ, ಅಲ್ಲಿ ಮಾಡ್ಬೇಕಾಗಿರೋದು ಮೇನ್ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ಬೇಡಿ. ಬಟ್ ಆದ್ರೆ ದಿನಾ ಒಂದು ಇಮೇಜ್ ನಮ್ ಕಡೆಯಿಂದ ಹೋಗ್ಬಿಡ್ಬೇಕು. ಗುಡ್ ಮಾರ್ನಿಂಗ್ ಅಂತ ಕಲ್ಸಕ್ಕಿಂತ ಆಚೆಗೆ ನೋಡಿ, ಇವತ್ತು ತುಂಬಾ ಜನ ಗುಡ್ ಮಾರ್ನಿಂಗ್ ಕಲಿಸ್ತಾ ಇದ್ದೀರಲ್ವಾ, ಆ ಗುಡ್ ಮಾರ್ನಿಂಗ್ ಅಲ್ಲಿ ಏನಿದೆ, ಎಸ್ ಗುಡ್ ಮಾರ್ನಿಂಗ್ ಅಷ್ಟೇ. ಬಟ್ ಆ ಗುಡ್ ಮಾರ್ನಿಂಗ್ ಬದಲು ನಮ್ಮ ಕಂಪನಿದ ಇಮೇಜ್ ಹಾಕಿ, ಪ್ರಾಡಕ್ಟ್ ಇಮೇಜ್ ಹಾಕಿ, ಟೆಸ್ಟಿಮನಿ ವಿಡಿಯೋಸ್ ಹಾಕಿ, ಅದ್ರ ಕೆಳಗಡೆ ಹಾಕಿ ಹ್ಯಾಪಿ ಮಾರ್ನಿಂಗ್. ಇನ್ಕಮ್ ತಗೊಂಡಿರ್ತಾರಲ್ಲ, ಇವತ್ತು ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಅಂತ ಕಂಪ್ಲೀಟ್ ಆಗಿ ಇನ್ಕಮ್ ತಗೊಂಡಿರ್ತಾರಲ್ಲ, ಆ ಒಂದು ಪೋಸ್ಟ್ ನ ಕಲ್ಸಿ ಗುಡ್ ಮಾರ್ನಿಂಗ್ ಈ ತರ ಕಲ್ಸಿ. ಗುಡ್ ಮಾರ್ನಿಂಗ್ ಹಾಕೋದ್ರಲ್ಲಿ ಅದೊಂದು ಕಡೆ, ಅದು ಇಷ್ಟು ದಿನ ಹೇಗಿತ್ತು ಗೊತ್ತಿಲ್ಲ. ಬಟ್ ಇನ್ಮೇಲೆ ಮಾಡ್ಬೇಕಾಗಿರೋದು ಯಾರಿಗೆಲ್ಲ ಮೀನ್ಸ್ ಯಾರನ್ನ ಪ್ಲಾನಿಂಗ್ ಕೊಟ್ಟು ಬಿಟ್ಟಿದೀವಲ್ಲ,
ಯಾರು ಏನೆಲ್ಲ ಹೇಳಿ ಬಿಟ್ಟಿರ್ತಾರೋ ಅಂತವ್ರಿಗೆ ರಿಸಲ್ಟ್ ಟೆಸ್ಟ್ ಮನಿ ವಿಡಿಯೋಸ್ ನ ಕಳ್ಸಿ, ಬೆಳಗ್ಗೆನೆ ಕಳ್ಸ್ಬೇಕು. ಇನ್ನೊಂದೇನ್ ಗೊತ್ತಾ, ಕೆಲ್ಸೋದು 10 ಗಂಟೆಗೆಲ್ಲ ಕಳ್ಸೋದು, ಬೆಳಗ್ಗೆ 5 ಗಂಟೆಗೆಲ್ಲ ಕಳ್ಸ್ಬೇಕು. ಇಲ್ಲಾಂದ್ರೆ ಮಿನಿಮಮ್ ಒಂದು 6 ಗಂಟೆಗಾದ್ರೂ ಕಳಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಗುಡ್ ಮಾರ್ನಿಂಗ್ ನಮ್ದು ವಿಷಯಸ್ ಅದು ನೋಡಿದ ತಕ್ಷಣ ಫುಲ್ ಡೇ ಅವ್ರ ಮನ್ಸಲ್ಲಿ ನಾವೇ ಇರ್ತೀವಿ. ಓಕೆ, 1 ದಿನ 2 ದಿನ 3 ದಿನ ಆಮೇಲೆ ಆಟೋಮೆಟಿಕ್ ಆಗಿ ಅವರು ಎಸ್ ನಾವು ಮಾಡೋಣ ಅಲ್ವಾ, ಚೆನ್ನಾಗಿದೆ ಅಲ್ವಾ, ಮಾಡೋಣ ಅಂತ ಹೇಳಿ ಅವರಾಗಿ ಅವ್ರಿಗೆ ಕಾಲ್ ಮಾಡ್ತಾರೆ. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇದನ್ನು ಎಲ್ರು ಇದ್ ಮಾಡ್ಕೊಂಡು, ಇದು 3 ಇದು. ಅದಾದ್ಮೇಲೆ ಅಷ್ಟೇ, ಇದು ಸಾಕು. ಟೈಮ್ ಆಗಿದೆ. ಬಟ್ ಇದೆಲ್ಲ ನಾನು ಜನರಲ್ ಆಗಿ ಇವತ್ತು ಮಾತಾಡಿದೀನಿ 8 ಸ್ಟೆಪ್ ಬಗ್ಗೆ.